ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದರಲ್ಲೂ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಲೇ ಸಾಕಷ್ಟು ಜನ ಸತ್ತಿರೋದು ರಿಪೋರ್ಟ್ ಕೂಡ ಆಗಿದೆ. ಇದೇ ಕಾರಣಕ್ಕೆ ಕೆಲ ಡಾಕ್ಟರ್ಸು ಜಿಮ್ನ ಸಜೆಸ್ಟ್ ಮಾಡ್ತಾ ಇಲ್ಲ, ವಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಜನರಿಗೆ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇದೆಯಾ? ಜಿಮ್ ಮಾಡಬಾರ್ದಾ? ಇದೆಲ್ಲದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಶೋನಲ್ಲಿ ಇದ್ದಾರೆ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಹಾಗೆ ಫಿಟ್ನೆಸ್ ಎಕ್ಸ್ಪರ್ಟ್, ಜೊತೆಗೆ ನಟ ರಘುರಾಮಪ್ಪ ಅವರು. ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಬಹುಶಃ ಈ ವಿಚಾರ ಮಾತಾಡೋದಕ್ಕೆ ನೀವು ತುಂಬ ರೈಟ್ ಪರ್ಸನ್ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ವರ್ಷದಿಂದ ನೀವು ವರ್ಕೌಟ್ ಮಾಡ್ಕೊಂಡು ಬಂದಿದ್ದೀರಿ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸಲ್ಲಿ ಕೂಡ ನೀವು ಗೆದ್ದು ಬಂದಿದ್ದೀರಿ. ಸೊ ನಿಮಗೇನು ಅನ್ಸುತ್ತೆ ಸರ್, ಇತ್ತೀಚೆಗೆ ಆಗ್ತಿರೋ ಹಾರ್ಟ್ ಅಟ್ಯಾಕ್ಸ್ ನೋಡಿದರೆ, ಅದರಲ್ಲೂ ಸ್ಪೆಷಲಿ ಜಿಮ್ಮಲ್ಲಿ ಆಗ್ತಿರೋ ಹಾರ್ಟ್ ಅಟ್ಯಾಕ್ಸ್ ನೋಡಿದರೆ ಏನು ಅನ್ಸುತ್ತೆ ನಿಮಗೆ? ಇದು ಜಿಮ್ಮಲ್ಲೇ ಎಷ್ಟು ಜನ ಸತ್ರು ಏನೋ ಡೇಟಾಬೇಸ್ ಇದೆಯಾ ನಿಮ್ಮಲ್ಲಿ? ಎಷ್ಟು ಜನ ಸತ್ರು ಅಂತ? ಇವಾಗ ದಿನನಿತ್ಯ ಹಾರ್ಟ್ ಅಟ್ಯಾಕಾಗಿ ಸಾಯೋರು ತುಂಬ ಜನ ಇದ್ದಾರೆ. ಮೊದಲನೇದಾಗಿ ನಾವು ಆರೋಗ್ಯವಾಗಿ ಇರಬೇಕು ಅನ್ನೋದು ಕಾಳಜಿ ನಮ್ಮ ಭಾರತ ದೇಶದಲ್ಲಿ ತುಂಬ ಕಮ್ಮಿ, ಆಯಿತಾ? ಎಷ್ಟು ಜನ ನಾವು ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ? ಒಂದು ಯಾರೂ ಇಲ್ಲ. ಈ ಥರ ಒಂದು ನ್ಯೂಸ್ ಎಲ್ಲ ಆದಾಗ ಅದೊಂದು ಅವ್ರಿಗೊಂದು ಉದಾಹರಣೆ ಸಿಗುತ್ತೆ, ನಾವು ಹೋಗಲೇಬಾರ್ದು ಅಂತ. ಇಲ್ಲ, ಅದು ವೆರಿ ರೇರ್. ಯಾರಿಗೂ ನೀವು ಹಂಗೆ ಲೆಕ್ಕ ಹಾಕೊಳಕ್ಕೆ ಹೋದರೆ ನಮ್ಮ ಭಾರತ ದೇಶದಲ್ಲಿ 0.3% ಮಾತ್ರ ಜಿಮ್ಗೆ ಹೋಗೋದು. ಹಂಗೆ ಲೆಕ್ಕ ಹಾಕೊಂಡು ಎಷ್ಟು ಕೋಟಿ ಜನ ಇದ್ದಾರೆ, ಅಷ್ಟು ಕೋಟಿ ಜನದಲ್ಲೇ ಒಂದು 50 ಲಕ್ಷ ಜನ ಅಷ್ಟೇ ನಮಗೆ ಒಂದು ಆ್ಯಾವ್ರೇಜು ಜಿಮ್ಗೆ ಹೋಗೋರು ಸಿಗ್ತಾರೆ. ಅಲ್ಲಿ ರೆಗ್ಯುಲರ್ ಆಗಿ ಹೋಗೋರು ಇನ್ನೂ ಕಡಿಮೆ ಅನ್ಸುತ್ತೆ. ಅಲ್ಲಿ ಒಬ್ಬರು ಎಲ್ಲೋ ಒಂದು ಕಡೆ ಜಿಮ್ಮಲ್ಲೇ ಪಾಪ ಅವರೆಲ್ಲೋ ಇನ್ನೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೋ ಅಥವಾ ಸ್ಟ್ರೆಸ್ ಆಗಿ ಏನೋ ಆಗಿರುತ್ತೋ, ಹೆಲ್ತ್ ಹಿಸ್ಟ್ರಿ ಇರುತ್ತೋ, ಪ್ರಾಬಬ್ಲಿ ಅದು ಎಫೆಕ್ಟ್ ಆಗಿರುತ್ತೆ. ಜಿಮ್ಗೆ ಹೋಗಿ ಅವರು ತೀರ್ಕೊಂಡಿದ್ದಾರೆ ಅನ್ನೋದು ತಪ್ಪಾಗುತ್ತೆ. ಉದಾಹರಣೆಗೆ ದಿನನಿತ್ಯ ನಮ್ಮ ಭಾರತ ದೇಶದಲ್ಲಿ ಸಿಗರೇಟು, ಟೊಬ್ಯಾಕೊ, ತಂಬಾಕು ಉತ್ಪಾದನೆಯಿಂದ ಪ್ರಾಬಬ್ಲಿ ಒಂದು ನಿಮಿಷಕ್ಕೆ ಗಂಟೆಗೆ ಒಂದು 20 ಜನ ಸಾಯ್ತಾರೆ. ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ, ಆಯಿತಾ? ಹಾಗೆ ಬೆಂಗಳೂರಲ್ಲೇ ದಿನನಿತ್ಯ ಗಲ್ಲಿಲಿ ಒಂದು ಬಾರು ಪಬ್ಬು ಎಲ್ಲ ಆಗ್ತಿದೆ. ಯುವಕರು ಆಬ್ವಿಯಸ್ಲಿ ಅದ್ರ ಬಗ್ಗೆ ತುಂಬ ಒಲವು ತೋರಿಸಿ ವಾರಾಂತ್ಯದಲ್ಲಿ ಕಂಠಪೂರ್ತಿ ಕುಡಿದು ರೋಡಲ್ಲಿ ಬಿದ್ದು ಆಕ್ಸಿಡೆಂಟ್ ಮಾಡಿಕೊಂಡು ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಯಾರಿಗೂ ಕಾಳಜಿ ಇಲ್ಲ. ಯಾರೋ ಒಬ್ಬ ಯುವಕ ಜಿಮ್ಗೆ ಹೋಗ್ಬೇಕು, ನಾನು ಸದೃಢವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಜಿಮ್ಗೆ ಹೋಗ್ತಾನೆ. ಈ ಥರ ನ್ಯೂಸ್ ಆದಾಗ ಅದನ್ನು ತುಂಬ ಮಾಧ್ಯಮದವರು ಅದನ್ನು ತುಂಬ ಭಯಭೀತರಾಗಿ ಬಿತ್ತರಿಸ್ತಾರೆ. ಸೊ ಹಾಗಾಗಿ ಮನೆಯಲ್ಲಿರೋ ತಂದೆ ತಾಯಿಗಳು ಹೋಗ್ಬೇಡಪ್ಪ ಅಂತಾರೆ. ಕೊನೆಗೆ ಏನಾಗುತ್ತೆ ಹೇಳಿ? ಹಂಗೆ ಅಂದಾಗ ಅವನು ಹೋಗದೇ ಇದ್ದಾಗ ಆಬ್ವಿಯಸ್ಲಿ ಮನೇಲಿ ಕುತ್ಕೊಂಡು ತಿಂದು ಡಯಾಬಿಟಿಕ್ಕು, ಶುಗರ್ ಎಲ್ಲ ಬಂದು ಆಬ್ವಿಯಸ್ಲಿ ಅನ್ಹೆಲ್ತಿ ಪರ್ಸನ್ ಆಗ್ತಾನೆ. ಸೊ ಅದಕ್ಕೂ ಮ್ಯಾಚ್ ಮಾಡೋದು ಸ್ವಲ್ಪ ಯಾಕೋ ಐ ಡೋಂಟ್ ಅಗ್ರಿ ಟೋಟ್ಲಿ. ಆ್ಯಕ್ಚುಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ ಮತ್ತು ಓದಿರೋ ಪ್ರಕಾರ ಜಿಮ್ಮಿಗೆ ಹೋದರೆ ಹಾರ್ಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಜಿಮ್ಗೆ ಹೋದ್ರೆ ಹಾರ್ಟ್ ಹೆಲ್ತ್ ಒಂದೇ ಅಲ್ಲ, ಜಿಮ್ಗೆ ಹೋದರೆ ನಿಮಗೆ ಮೆಂಟಲ್ ಹೆಲ್ತ್. ತುಂಬ ಜನ ಡಿಪ್ರೆಷನ್ಗೆ ಹೋಗಿದ್ದೀನಿ, ಮೆಂಟಲ್ ಹೆಲ್ತ್ ಅದಿನ ಏನೋ ಬೇಡ, ನೀವು ಜಿಮ್ಗೆ ಹೋಗಿ ಮೆಂಟಲಿ ಫಸ್ಟ್ ಕ್ಲಾಸಿಗೆ ಆಗ್ತೀರಾ. ಒಂದು. ಎರಡನೇದು ನಿಮ್ಮ ಬೋನ್ ಹೆಲ್ತ್, ಆಯಿತಾ? ಯೂಶ್ವಲಿ ನೀವು ಹೆಂಗಸರಿಗೆ 30 ಆದ ತಕ್ಷಣ ನಿಮ್ಮ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ನೋಡಿರ್ಬೋದು, ಸುಮಾರು ಜನ ನಮ್ಮ ಅಮ್ಮನಿಗೆ ಮಂಡಿ ಆಪ್ರೇಷನ್ ಮಾಡಿಸಿದೆ, ನಮ್ಮ ಅಜ್ಜಿಗೆ ಬಿದ್ದು ಸೊಂಟ ಮುರ್ಕೊಂಡ್ರು. ದಟ್ಸ್ ಬಿಕಾಸ್ ಆಫ್ ವುಮೆನ್ ತುಂಬ ಜನ ಇದ್ದಾರೆ, ಮತ್ತು ವಯಸ್ಸಾದವ್ರಿಗೂ ಜಾಸ್ತಿ ಇದೆ. ಹೋಗ್ತಾ ಬೋನ್ ಡೆನ್ಸಿಟಿ ಬ್ರಿಸ್ಟಲ್ ಆಗ್ತಾ ಹೋಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಮಸಲ್ ಒಂದೇ ಅಲ್ಲ, ಬೋನ್ನು ನೀವು ಸ್ಟ್ರಾಂಗ್ ಇಟ್ಕೊಬೇಕಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ರಿಸರ್ಚ್ ಆಗಿರೋವಂಥ ವಿಚಾರಗಳಿದಲ್ಲ, ಆಯಿತಾ? ಇದು ನೀವು ಮಾಡೋದ್ರಿಂದ ನೀವು ಸದೃಢವಾಗಿ ಮಾಂಸಖಂಡಗಳು ಚೆನ್ನಾಗಿರುತ್ತೆ, ಮಾನಸಿಕವಾಗೂ ಚೆನ್ನಾಗಿರ್ತೀರ, ನಮ್ಮ ಬೋನ್ಸ್ ಮೂಲಗಳು ಚೆನ್ನಾಗಿರುತ್ತೆ. ಸೊ ಇದು ಓವರಾಲ್ ಪ್ಯಾಕೇಜ್. ಇದು ಅದು ಎಲ್ಲೋ ಒಂದು 0.1% ಎಲ್ಲೋ ಏನೋ ಆಗಿರುತ್ತೆ ಅಂದ್ಬಿಟ್ಟು ಅದನ್ನು ಮಾಡಿದಾಗ ಅದು ಏನಾಗುತ್ತೆ, ಸ್ಕೇರ್ ಮಾಂಗರ್ಸ್, ಭಯ ಬಿತ್ತನು ಮಾಡೋದು. ಅದು ತುಂಬ ಭಯ. ನಮ್ಮಲ್ಲಿ ವಿಚಾರಗಳು, ಆರೋಗ್ಯ ದೃಷ್ಟಿ, ಅನಾರೋಗ್ಯ ವಿಚಾರ ಸುಮಾರಿದೆ. ಇವಾಗ ನಾವು ಆಚೆ ಹೋದರೆ ನಮ್ಮ ಗಾಳಿ ಚೆನ್ನಾಗಿದೆಯಾ? ಎಲ್ಲ ದಿನನಿತ್ಯ ನಾವಾಗಲಿ, ನಾವು ಸಿಗರೇಟ್ ಸೇಯಲ್ಲ, ತುಂಬ ಜನ ಒಂದು 10ರಿಂದ 20 ಸಿಗರೇಟ್ ಸೇಯೋಷ್ಟು ಪೊಲ್ಯೂಟೆಡ್ ಆಗಿದೆ. ಅದು ಇಂಡೈರೆಕ್ಟ್ಲಿ ಎಫೆಕ್ಟ್ಸ್ ಯುವರ್ ಹಾರ್ಟ್ ಹೆಲ್ತ್, ಕರೆಕ್ಟಾ? ನಾವು ಅದ್ರ ಬಗ್ಗೆ ನಾವು ಯಾರೂ ಕಾಳಜಿ ವಹಿಸ್ತಿಲ್ಲ. ನಮ್ಮ ಇವಾಗ ಬೆಂಗಳೂರು ತುಂಬ ನಾವು ಹೆಂಗೆ ಓಡಾಡ್ತೀವಿ ರೋಡಲ್ಲೇ? ಫುಟ್ಪಾತ್ ಅಂತಂದರೆ ನಾಗರಿಕರು ಓಡಾಡುವಂಥ ಜಾಗ. ನಮ್ಮಲ್ಲಿ ಫುಟ್ಪಾತೇ ಇಲ್ಲ, ರೋಡಲ್ಲಿ ಓಡಾಡಬೇಕು. ಹಿಂದೆ ಯಾವನ ಬಂದು ಗುತ್ತಾನೆ. ಇಂಥ ವಿಚಾರಗಳು ನಮ್ಗೆ ಗಮನ ಕೊಡಬೇಕು. ಇಲ್ಲಿರುವಂಥ ಸಾವು ನೋವುಗಳು ಜಾಸ್ತಿ ಇದ್ದಾವೆ. ಸೊ ನಾವು ಅಲ್ಲೋ ಒಂದು ಕಡೆ ಯಾರೋ ಒಂದು ಉತ್ತಮವಾಗಿ ಏನೋ ಒಂದು ನಡೀತಾ ಇದೆ, ಆ ಉತ್ತಮವಾದಿಂದ ನಡೆಯೋದ್ರಿಂದ ಒಂದು ಉತ್ತಮವಾದ ಸಮಾಜ ಬೆಳೆಯುತ್ತೆ. ಇವಾಗ ವಿವೇಕಾನಂದರು ಹೇಳಿದ್ದಾರೆ,
ಟು ಬಿಲ್ಡ್ ಎ ಸ್ಟ್ರಾಂಗ್ ನೇಷನ್ ಯು ನೀಡ್ ಟು ಹ್ಯಾವ್ ಎ ಯೂತ್ ಆಫ್ ಮಸಲ್ ಆಫ್ ಐರನ್ ಆ್ಯಂಡ್ ನರ್ವ್ಸ್ ಆಫ್ ಸ್ಟೀಲ್ ಅಂತ. ಅದಿದ್ರೇ ಒಂದು ಸಮಾಜ ಸದೃಢವಾಗಿ ಆಗೋದು. ನಾವು ಅದನ್ನೇ ನಾವು ಕುಗ್ಗಿಸ್ಬಿಟ್ರೆ ಏನಾಗುತ್ತೆ ಹೇಳಿ? ಹೌದು ಎಲ್ಲರೂ ರೀಲ್ಸ್ ಮಾಡ್ಕೊಂಡು ಪ್ರೊಡಕ್ಟಿವ್ ವರ್ಕೇ ಇಲ್ಲ, ಅಲ್ಲೇ ಕಾಲ ಕಳೀತಾರೆ. ಕರೆಕ್ಟ್ ಅಲ್ಲ? ನೀವು ಹೇಳ್ತಾ ಇದ್ರಿ ಸರ್, ಅಂದ್ರೆ ಸ್ಪೆಷಲಿ ವುಮೆನ್ಗೆ 30 ಇಯರ್ಸ್ ಆದ್ಮೇಲೆ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಮಸಲ್ ಲಾಸ್ ಆಗ್ತಾ ಇರುತ್ತೆ ಅಂತ ಹೇಳಿ ಕೆಲವರು ಏನು ಅನ್ಕೊಂತಾರೆ, ಮನೆಯಲ್ಲಿ ಕೆಲಸ ಮಾಡೋದೇ ಸಾಕು ಹೆಣ್ಮಕ್ಳು, ಪಾತ್ರೆ ತೊಳೆದು ಬಟ್ಟೆ ಒಗೆದು ನೆಲ ಒರೆಸಿ ಇಷ್ಟೇ ಸಾಕು, ಇನ್ನು ಹೋಗಿ ವೆಯ್ಟ್ ಲಿಫ್ಟ್ ಮಾಡೋಂಥದ್ದು ಏನಿದೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಂಥದ್ದು ಏನಿದೆ ಅಂತ ಅನ್ಕೊಂತಿರ್ತಾರೆ. ಅದು ರೆಸಿಸ್ಟೆಂಟ್ ಟ್ರೈನಿಂಗ್ ಅನ್ನೋದೇ ತುಂಬ ಡಿಫರ್ ಆಗುತ್ತೆ. ಇವಾಗ ಉದಾಹರಣೆಗೆ ನಾನು ಒಂದು ಬೈಸೆಪ್ಸ್ ವರ್ಕೌಟ್ ಮಾಡ್ತೀನಿ ಅಥವಾ ಶೋಲ್ಡ್ರಿಗೆ ವರ್ಕೌಟ್ ಮಾಡ್ತೀನಿ ಅಥವಾ ಚೆಸ್ಟ್ ಬ್ಯಾಕ್ ಅಂದಾಗ ಆ ಟಾರ್ಗೆಟೆಡ್ ಮಸಲ್ಸ್ಗೆ ನಾವು ಪರ್ಟಿಕ್ಯುಲರ್ ವರ್ಕ್ ಮಾಡಬೇಕಾಗತ್ತೆ. ಪಾತ್ರೆ ತೊಳೆಯೋದ್ರಿಂದ ಎತ್ತೋದು ಏನೋ ಅದು ದಟ್ಸ್ ಎವ್ರಿ ಡೇ ಆ್ಯಕ್ಟಿವಿಟಿ. ಅದು ನಾವು ದಿನನಿತ್ಯ ನಾವು ಎಲ್ಲರೂ ಮಾಡ್ತೀವಿ. ಅದಲ್ಲದೆ ಸ್ಪೆಸಿಫಿಕ್ ಆಗಿ ಇದೆಲ್ಲ ಕೆಲವು ಮಾಂಸಖಂಡಗಳು ನಮ್ಗೆ ಬೇಕಾಗುತ್ತೆ. ಇವಾಗ ವಯಸ್ಸಾಗ್ತಾ ಆದಾಗ ನಾವು ಚೇರಿಂದ ಕುತ್ಕೊಬೇಕು ಅಥವಾ ಬಾತ್ರೂಮಲ್ಲೋ ಕುತ್ಕೊಬೇಕು ಅಂದರೂ ನಮಗೆ ಕಾಲು, ಹಿಪ್ಪು ಎಲ್ಲ ಬೇಕಾಗುತ್ತೆ, ಸಪೋರ್ಟ್ ಬೇಕು. ಈಗ ಮಕ್ಳು ಎತ್ಕೊಬೇಕಂದ್ರೂ ಆರ್ಮ್ ಸ್ಟ್ರೆಂತು, ಕೋರ್ ಸ್ಟ್ರೆಂತ್ ಎಲ್ಲ ಬೇಕು, ಅದನ್ನೆಲ್ಲ ವರ್ಕ್ ಮಾಡಬೇಕಾಗತ್ತೆ. ಮಾಡೋದ್ರಿಂದ ನಮ್ಮ ಮುಂದಿನ ಕ್ವಾಲಿಟಿ ಲೈಫು ಚೆನ್ನಾಗಿರುತ್ತೆ, ಲೀಡ್ ಆಗುತ್ತೆ. ಓಕೆ ಸರ್, ಇನ್ನು ಜಿಮ್ಮಿಗೆ ಜಾಯ್ನ್ ಆದಾಗ ಎಲ್ರಿಗೂ ಅದೊಂದು ಬೇಸಿಕ್ಕು, ಅಂದರೆ ಹೆಂಗಾಗತ್ತೆ, ಜಿಮ್ಮಿಗೆ ಜಾಯ್ನ್ ಆಗಿಬಿಡ್ತೀವಿ, ಅಲ್ಲಿ ಏನು ಮಾಡೋದು ಗೊತ್ತಿರೋದಿಲ್ಲ. ಟ್ರೈನರ್ ಏನೋ ಹೇಳ್ತಾರೆ ಅದನ್ನು ಮಾಡ್ತಾರೆ. ಆ್ಯಂಡ್ ಟ್ರೈನರು ಕೆಲವರು ಅರ್ಧಂಬರ್ಧ ತಿಳ್ಕೊಂಡಿರೋರು ಇರ್ತಾರೆ, ಇನ್ನು ಕೆಲವರು ತುಂಬ ವೆಲ್ ಕ್ವಾಲಿಫೈಡ್ ಇರ್ತಾರೆ. ಸೊ ಜಿಮ್ಮಿಗೆ ಹೋದಾಗ ಸ್ಟಾರ್ಟಿಂಗ್ ಏನು ಮಾಡಬೇಕು ಸರ್? ಇವಾಗ ನಾನೇ ಹೊಸದಾಗಿ ನಾನು ಜಿಮ್ಮಿಗೆ ಜಾಯ್ನ್ ಆಗ್ತಾ ಇದ್ದೀನಿ ಅಂತಂದರೆ ನಾನು ಅಲ್ಲಿಗೆ ಹೋದಾಗ ನಾನು ಏನು ಮಾಡಬೇಕು ಅಂತ? ಮೊದಲೇದಾಗಿ ನೀವು ಸ್ವಂತ ಏನು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಒಳ್ಳೆ ಸರ್ಟಿಫೈಡ್ ಟ್ರೈನರ್ಸ್ ಇದ್ದರೆ ಅವ್ರ ಹತ್ರ ಹೋಗಿ ನೀವು ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಗೋಲ್ಸ್ ಏನು ಅಂತ ಇರುತ್ತೆ. ಇವಾಗ ಪ್ರತಿಯೊಬ್ಬರದ್ದು ಫಿಟ್ನೆಸ್ ಗೋಲ್ಸ್ ಇಸ್ ವೆರಿ ಡಿಫ್ರೆಂಟ್, ಕರೆಕ್ಟ್ ಅಲ್ಲ? ನಾನು ಮಾಡೋವಂಥ ಜಿಮ್ಮೇ ಬೇರೆ, ಕೆಲವರು ಆರೋಗ್ಯ ದೃಷ್ಟಿಯಿಂದ ಮಾಡ್ತಾರೆ, ಕೆಲವರು ಸ್ಪೋರ್ಟ್ಸ್, ಕೆಲವರು ಕ್ರಿಕೆಟ್ ಆಡೋರು ಇರ್ತಾರೆ, ಬ್ಯಾಡ್ಮಿಂಟನ್, ಅವ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಉತ್ತಮವಾಗಿ, ಕೆಲವರು 6 ಪ್ಯಾಕ್ ಬೇಕು ಅನ್ನೋರಿಗೆ, ಮಾಡಲಿಂಗ್ ಮಾಡೋರಿಗೆ, ಕೆಲವ್ರಿಗೆ ದೇ ಹ್ಯಾವ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಗೋಲ್ಸ್ ಬಾಡಿ ಫ್ಯಾಟ್ ರಿಡ್ಯೂಸ್ ಮಾಡೋಕ್ಕೆ. ಆ ಗೋಲ್ಸ್ನ ನೀವು ತೊಗೊಂಡೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅದ್ರ ಮೇಲೆ ನಿಮಗೆ ವರ್ಕ್ ಮಾಡೋಕ್ಕೆ ದೆಲ್ ಹೆಲ್ಪ್ ಯು ಔಟ್. ಸೊ ಬೇಸಿಕ್ಲಿ ಜಿಮ್ ಓನರ್ಸು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಒಬ್ಬ ಜಿಮ್ಮಲ್ಲಿ ಒಬ್ಬ ಟ್ರೈನರ್ನ ಹೈರ್ ಮಾಡಬೇಕಂದ್ರೆ ಒಬ್ಬ ಸರ್ಟಿಫೈಡ್ ನಾಲೆಜಬಲ್ ಇರುವಂಥ ಒಬ್ಬ ವ್ಯಕ್ತಿ. ಆ್ಯಕ್ಚುಲಿ ನಂದು ನೆಕ್ಸ್ಟ್ ಕ್ವೆಶನ್ ಅದೇ ಇತ್ತು ಸರ್. ಅಂದರೆ ಇವಾಗ ಹೊಸದಾಗಿ ಜಿಮ್ಮಿಗೆ ಸೇರ್ಕೊಂಡವರಿಗೆ ಇವರು ಕ್ವಾಲಿಫೈಡ್ ಇದ್ದಾರೋ ಅಥವಾ ಇವರಿಗೆ ಅಷ್ಟು ನಾಲೆಡ್ಜ್ ಇದೆಯೋ ಅನ್ನೋದು ಗೊತ್ತಿರಲ್ಲ ಟ್ರೈನರ್ಸಿಗೆ. ಸೊ ಕ್ಲೈಂಟ್ಸ್ ಹೇಗೆ ಅದನ್ನು ಗುರುತಿಸೋದು ಅಂತ ಹೇಳಿ? ಇಲ್ಲ, ತುಂಬ ಇತ್ತೀಚೆಗೆ ತುಂಬ ಜಿಮ್ಮಲ್ಲೇ ಆ ಟ್ರೈನರ್ದು ಒಂದು ಸರ್ಟಿಫಿಕೇಟ್ ಹಾಕಿರ್ತಾರೆ ಬೋರ್ಡು, ಅದನ್ನು ನೀವು ಗಮನಿಸಬೇಕು. ಇಲ್ಲ ಅಂದರೆ ಕೇಳಿ ನೋಡಿ, ಪ್ರತಿಯೊಬ್ಬರಿಗೆ ಹಕ್ಕಿರುತ್ತೆ ಕೇಳೋಕ್ಕೆ. ಕೇಳಿ ನೋಡಿ ನೀವೇನು ಕ್ವಾಲಿಫಿಕೇಷನ್ ಮಾಡಿದಿರಾ, ನಿಮ್ಮದು ಕ್ವಾಲಿಫಿಕೇಷನ್ ಬೋರ್ಡ್ ಇದೆಯಾ ಅಲ್ಲಿ ಅಂತ ಚೆಕ್ ಮಾಡಿ. ಕ್ವಾಲಿಫೈಡ್, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಒಬ್ಬ ಮನುಷ್ಯನಿಗೆ, ಒಬ್ಬ ಟ್ರೈನರ್ಗೆ ಎಷ್ಟು ವರ್ಷ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಅಂದಾಗ ನಮಗೊಂದು ಭರವಸೆ ಸಿಗುತ್ತೆ. ಸೊ ಅದ್ರ ಮೇಲೆ ವಿ ಕ್ಯಾನ್ ಹೈರ್ ಎ ಟ್ರೈನರ್ ಅಂತ. ಓಕೆ ಸರ್, ಈಗ ಅದೇ ಅಂದರೆ ನಾವು ಯೂಶಲಿ ಏನು ಮಾಡ್ತೀವಿ, ಜಿಮ್ಗೆ ಹೋಗಿದ ತಕ್ಷಣ ಜಿಮ್ ಹೆಂಗಿದೆ, ಎಕ್ವಿಪ್ಮೆಂಟ್ಸ್ ಹೆಂಗಿದೆ, ಇದೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ಈ ಜಿಮ್ ಸೆಲೆಕ್ಷನ್ ಮಾಡ್ಕೊಳೋದು ಹೆಂಗೆ ಅಂತ ಸರ್? ಜಿಮ್ ಸೆಲೆಕ್ಷನ್ ಮಾಡೋದು ಹೆಂಗೆ ಅಂತಂದರೆ, ಫಸ್ಟು ಎಕ್ವಿಪ್ಮೆಂಟ್ಸು ಅದು ಇದೆಲ್ಲ ಬೇರೆ ವಿಚಾರ. ಒಳ್ಳೆ ನಿಮಗೆ ಟ್ರೈನರ್ ಇದ್ದಾನ ನಿಮ್ಗೆ ಗೈಡ್ ಮಾಡೋಕ್ಕೆ, ಅದು ಫಸ್ಟು ಹೈಲೈಟ್ ಮಾಡ್ಕೊಳ್ಳಿ. ಸೆಕೆಂಡು ಡೀಸೆಂಟಾಗಿ ಜಿಮ್ ಇದೆಯಾ ಅಂತ. ಜಿಮ್ ಅಂತಂದರೆ ನಿಮಗೆ ಈಗಿನ ತಕ್ಕಂತೆ ಈಗಿರುವಂಥ ಸುರಕ್ಷಿತವಾಗಿ ಸೇಫ್ಟಿ ಫೀಚರ್ಸ್ ಇರುವಂಥ ಜಿಮ್ ಇದೆಯಾ, ಅದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಸರ್, ಇನ್ನು ಎಲ್ಲರೂ ಹೇಳ್ತಾ ಇರ್ತಾರೆ, ಎಸ್ಪೆಷಲಿ ಒಂದು 8 hours 9 hours ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅವರು ಮಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು ಅಂತ. ಬಟ್ ನನಗನ್ಸುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ರಿಗೂ ಬೇಕು. ಅವ್ರೊಬ್ಬರಿಗೆ ಅಲ್ಲ, ಎಲ್ರಿಗೂ ಬೇಕು ಫಿಸಿಕಲ್ ಆ್ಯಕ್ಟಿವಿಟೀಸ್. ನಮ್ಮ ಭಾರತ ದೇಶದಲ್ಲಿ ಆರೋಗ್ಯದ ಬಗ್ಗೆ ವೆರಿ ಲೋ ಕಾಳಜಿ ವಹಿಸೋರು ಜನ. ಅಂದರೆ ನೀವು ಉದಾಹರಣೆ ನಿಮ್ಗೆ ಗೊತ್ತಾಗುತ್ತೆ, ನಮ್ಮ ಭಾರತ ದೇಶದಲ್ಲಿ ಒಲಿಂಪಿಕ್ಸ್ ಅಥವಾ ಬೇರೆ ಸ್ಪೋರ್ಟ್ಸಲ್ಲೇ ನೀವು ಕ್ರೀಡೆಯಲ್ಲಿ ನಾವು ಯಾರು ಅಚೀವ್ಮೆಂಟ್ಸ್ ಮಾಡಿದರೆ ತುಂಬ ಕಮ್ಮಿ ಜನ. ನಮ್ಮ ಜನ ಕ್ರಿಕೆಟ್ ಅಂದರೆ ಅಂತಾರೆ, ಅದನ್ನೇ ಸ್ಪೋರ್ಟ್ಸ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದಕ್ಕೂ ಮಿಗಿಲಾಗಿ ತುಂಬ ಸ್ಪೋರ್ಟ್ಸ್ ಇದೆ. ಚಿಕ್ಕ ಮಕ್ಕಳಿಗೆ ಸ್ಪೋರ್ಟ್ಸ್ನ ನೀವು ಎಂಕರೇಜ್ ಇಟ್. ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್, ನಮ್ಮ ಭಾರತ ದೇಶದಲ್ಲಿ ಇದು ಎಷ್ಟು ಹೈಯೆಸ್ಟ್ ಡಯಾಬಿಟಿಕ್ ಕಂಟ್ರಿ ಇದು, ಬಿಕಾಸ್ ಆಫ್ ನಾವು ವರ್ಕೌಟ್, ಮಸಲ್ ಸ್ಟ್ರೆಂತ್ ಇಲ್ಲ, ಪಾಪ್ಯುಲೇಷನ್ ಅಷ್ಟೇ ಇದೆ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಇಟ್ ಶುಡ್ ಬಿ ಪಾರ್ಟ್ ಆಫ್ ಲೈಫ್ ಸ್ಟೈಲ್ ಪ್ರತಿಯೊಬ್ಬರಿಗೂ. ಲೈಫ್ ಇನ್ವೆಸ್ಟ್ಮೆಂಟು, ಫಿಟ್ನೆಸ್ ಅನ್ನೋದೇ ಇನ್ವೆಸ್ಟ್ಮೆಂಟು, ಕರೆಕ್ಟ್ ಅಲ್ಲ? ನಾವೇನು ಮಾಡ್ತೀವಿ ಹೇಳಿ? ನಾವು ಇನ್ವೆಸ್ಟ್ಮೆಂಟ್ ಅಂದರೆ ನಾವು ದುಡ್ಡು ಕೂಡ ಹಾಕ್ತೀವಿ, ಇನ್ಶೂರೆನ್ಸ್ ದುಡ್ಡು ಹಾಕ್ತೀವಿ, ಅಲ್ಲೊಂದು ಸೈಟ್ ತೊಗೊಂಡೆ, ಮನೆ ತೊಗೊಂಡೆ, ಒಡವೆ ತೊಗೊಂಡೆ, ನಾಳೆ ಪಟ್ಟು ಮನುಷ್ಯನೇ ಇಲ್ಲ. ಬಿಕಾಸ್ ಈಸ್ ನಾಟ್ ಇನ್ವೆಸ್ಟೆಡ್ ಆನ್ ಎಸ್ ಹೆಲ್ತ್. ಈ ಇನ್ವೆಸ್ಟ್ಮೆಂಟ್ ಮಾಡ್ತಾ ಕೂತಿರುವಾಗ ನಮ್ಮ ಆರೋಗ್ಯದ ಬಗ್ಗೆ ಇನ್ವೆಸ್ಟೇ ಮಾಡಲ್ಲ.
ಸರ್ ನೀವು ಹೇಳ್ತಾ ಇದ್ರಿ ಅಂದರೆ ನೀವು ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿರೋ ಪ್ರಕಾರ ನೀವು ಸೆಲೆಬ್ರಿಟಿಗಳಿಗೆಲ್ಲ ಟ್ರೈನ್ ಮಾಡಿದ್ದೀರಿ, ಸಾಕಷ್ಟು VIP ಗಳಿಗೂ ಎಲ್ಲ ಟ್ರೈನ್ ಮಾಡಿದ್ದೀರಿ ಅಂತ. ಈಗ ಟ್ರೈನಿಂಗ್ ಅಂತ ಬಂದಾಗ ಹೇಗೆ ಏಜ್ ಫ್ಯಾಕ್ಟರ್ ಆಗುತ್ತೆ ಸರ್ ಅಲ್ಲಿ? ಅಂದರೆ ಈ ಥರ ಏಜ್ ಅವರಿಗೆ ಹೀಗೆ ಟ್ರೈನ್ ಮಾಡಬೇಕು ಅಥವಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಲ್ಲರೂ, ಅಂದರೆ ನಾನು ಇವಾಗ 1-2 ವರ್ಷ ಟ್ರೈನ್ ಮಾಡಿದೆ ಅಂತಂದರೆ ನಾನು ಸ್ವಲ್ಪ ಒಂದು ಲೆವೆಲ್ 2 ಅಲ್ಲಿ ಇಲ್ಲ ಲೆವೆಲ್ 3 ಅಲ್ಲಿ ಇರ್ತೀನಿ, ಈ ಥರದ್ದು ಏನಾದರೂ ಇದೆಯಾ ಸರ್? ಬೇಸಿಕಲಿ ಟು ಅಂಡರ್ಸ್ಟ್ಯಾಂಡ್ ಎ ಕ್ಲೈಂಟ್, ಅವ್ರ ಏನು ರಿಕ್ವೈರ್ಮೆಂಟ್ ಇದೆ, ಒಂದು ಅವ್ರ ಇಂಜುರೀಸ್ ಏನಿದೆ, ಅವರ ಹೆಲ್ತ್ ಬ್ಯಾಕ್ಗ್ರೌಂಡ್ ಏನಿದೆ, ಅದೆಲ್ಲ ನೋಡಿಕೊಂಡು ನಾವು ಟ್ರೈನ್ ಮಾಡಬೇಕು. ಏಜ್ ಫ್ಯಾಕ್ಟ್ರ್ ಬಂದಾಗ ನಾನು ಇವಾಗ ಉದಾಹರಣೆಗೆ 60-70 ವರ್ಷದವರೆಗೂ ಟ್ರೈನ್ ಮಾಡ್ತೀನಿ, 20 ವರ್ಷದವರೆಗೂ ಟ್ರೈನ್ ಮಾಡ್ತೀನಿ. ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದು ಎವ್ರಿಥಿಂಗ್ ವಿಲ್ ಬಿ ಸೇಮ್, ಡಿಪೆಂಡ್ಸ್ ಆನ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಸ್ಟ್ರೆಂತ್. ವಾಟ್ 20 ವರ್ಷದವ್ನು ಏನು ತೆಗಿಯೋಕ್ಕಾಗತ್ತೆ, 70 ವರ್ಷದವ್ರಿಗೆ ಏನು ತೆಗಿಯೋಕ್ಕಾಗತ್ತೆ ಅಂತ ಅಷ್ಟೇ. ಅವ್ನಿಗೆ ಇವ್ರು ಕೊಡೋಕ್ಕಾಗೋದಿಲ್ಲ. ಎಂಡ್ ಆಫ್ ದ 70 ವರ್ಷದವರೆಗೂ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿದಾಗಿಂದ ಹಿ ವಿಲ್ ಫೀಲ್ ಬೆಟರ್. ಓಕೆ ಸರ್, ಈಗ ಜಿಮ್ಮಿಗೆ ಜಾಯ್ನ್ ಆಗಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ, ಬರ್ತಾರೆ, ಟ್ರೈನರ್ಸ್ ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವರಿಗೆ ಅದ್ರ ಬಗ್ಗೆ ಹೆಚ್ಚಿಗೆ ನಾಲೆಡ್ಜ್ ಇರಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಟ್ರೈನರ್ಸೇ ಒಂದು ಉಡಾಫೆಯಾಗಿ ಏನೋ ಹೇಳ್ಕೊಟ್ಬಿಟ್ಟು ಇಲ್ಲ ಏನೋ ಇಂಜುರಿ ಆಗೋದು ಈ ಥರ ಎಲ್ಲ ಆಗಿಬಿಡುತ್ತೆ. ಸೊ ಕ್ಲೈಂಟ್ಸು ಜಿಮ್ಮಿಗೆ ಜಾಯ್ನ್ ಆಗುವಾಗ ಅಂದರೆ ಅದೊಂದು ಬ್ಲ್ಯಾಂಕ್ ಮೈಂಡಲ್ಲಿ ಹೋಗ್ಬೇಕಾ ಅಥವಾ ಅವರು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೋಗ್ಬೇಕಾ ಸರ್? ಕ್ಲೈಂಟ್ಸು ರಿಸರ್ಚ್ ಮಾಡಬೇಕು, ಬಟ್ ಅತಿಯಾದ ಗೂಗಲ್ ಮಾಡಬಾರ್ದು. ವಿಚಾರಗಳು ತುಂಬ ಇಂಟರ್ನೆಟ್ ಹೆಂಗಾಗಿದೆ ಅಂದರೆ ಎಷ್ಟು ಇನ್ಫಾರ್ಮೇಷನ್ ಬಂದು ಕನ್ಫ್ಯೂಸ್ ಮಾಡಾಕ್ಬಿಟ್ಟಿದೆ. ಒಂದು. ಎರಡನೇ ವಿಚಾರ ಏನಂತಂದರೆ, ಟ್ರೈನರ್ಸ್ ಬಂದು ಅವರಿಗೆ ನಾಲೆಜ್ ಸ್ಪ್ರೆಡ್ ಮಾಡಬೇಕು. ಇವಾಗ ಬಂದು ಇದು ಮಾಡಿ ಅದು ಮಾಡಿ ಇದು ಮಾಡಿ ಹೋಗಿ ಅಂತಲ್ಲ, ಇದು ಮಾಡೋದ್ರಿಂದ ನಿಮಗೆ ಏನು ಉಪಯೋಗ, ಇದು ಮಾಡೋದು ನಿಮಗೆ ಏನು, ಅದನ್ನ ನಾಲೆಜ್ನ ಸ್ಪ್ರೆಡ್ ಮಾಡಬೇಕು. ಹಾಗಾಗಿ ಅವ್ರಿಗೆ ಗೊತ್ತಾಗ್ದು, ಇವರು ಒಂದು ಕುರಿ ಥರ ಅವ್ರು ಏನೋ ಮಾಡಿದ್ರು ಹಿಂಗೆ ಹೇಳಿದ್ರು ಓದೆ ಅಂತಲ್ಲ, ಅವ್ರಿಗೂ ಗೊತ್ತಾಗಬೇಕು ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಸಲಿಗೆ ವರ್ಕೌಟ್ ಮಾಡ್ತಿದ್ದೀನಿ, ಅದು ಎಲ್ಲಿ ನನಗೆ ಪ್ರೆಷರ್ ಬೀಳ್ತಿದೆ ಅಂತ ಅದನ್ನು ಅವ್ರಿಗೂ ಗೊತ್ತಾಗಬೇಕು. ಇದರಿಂದ ಏನು ಉಪಯೋಗ ಅಂತ ನಾಲೆಜ್ ಸ್ಪ್ರೆಡ್ ಮಾಡಬೇಕು ಅಷ್ಟೇ. ಈಗ ಕೆಲವ್ರಿಗೆ ಏನಾಗುತ್ತೆ, ಜಿಮ್ಮಿಗೆ ಜಾಯ್ನ್ ಆಗಿದ ತಕ್ಷಣ ಒಂದು ತಿಂಗಳಷ್ಟೇ ಆಗಿರುತ್ತೆ ಸರ್, 4 ವೀಕ್ಸ್ ಆಗಿರುತ್ತೆ, ನಂಗೆ ರಿಸಲ್ಟ್ ಬೇಕು ಅಂದರೆ ಇವಾಗ ವೆಯ್ಟ್ ಲಾಸ್ಗೆ ಬಂದಿರ್ತಾರೆ ಅನ್ಕೊಳ್ಳಿ, ಎಕ್ಸಾಂಪಲು ಬಂದು ಒಂದು ತಿಂಗಳಲ್ಲೇ ಒಂದು 10 kg ಟಾರ್ಗೆಟ್ ಇಟ್ಕೊಂಡ್ಬಂದ್ಬಿಟ್ಟಿರ್ತಾರೆ, ಸಣ್ಣ ಆಗ್ಬಿಡ್ಬೇಕು. ಈ ಸ್ಪೆಷಲಿ ಮದುವೆ ಇರೋ ಟೈಮಲ್ಲೆಲ್ಲ ಅದೇ ಪಾಯಿಂಟಿಗೆ ಬಂದೆ. ಅದು ಹೇಗೆ ಸರ್, ಅಂದರೆ ಎಷ್ಟು ದಿನದಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು? ನಾನು ತುಂಬ ಜನ ನಾನು ನೋಡಿದ್ದೀನಿ, ನಂದು ಮದುವೆ ಇದೆ 3 ತಿಂಗಳಲ್ಲೇ ನಾನು ಒಂದು 25 kg ಕಮ್ಮಿ ಆಗಿಬಿಡ್ಬೇಕು ಅಂತ, ಅದಾದ್ಮೇಲೆ ಆರಾಮಾಗಿರ್ತೀನಿ ನಾನು ಅಂತ. ಸೊ ಈ ಥರ ಒಂದು ಮನೋಭಾವ ಜನಲ್ಲಿ ಇದೆ. ಇಟ್ಸ್ ನಾಟ್ ವೆಯ್ಟ್ ಲಾಸ್ ಬಗ್ಗೆ ಅಲ್ಲಮ್ಮ, ಇಟ್ಸ್ ನಾಟ್ ಅಬೌಟ್ ನೀವು ಎಷ್ಟು kg ಹೋಗ್ತಾ ಇದ್ದೀರಿ ಅಂತಲ್ಲ, ಇಟ್ಸ್ ಹೌ ಬೆಟರ್ ಯು ಆರ್ ಫೀಲಿಂಗ್. ನಾಳೆ ನೀವು ಎಷ್ಟು ಉತ್ತಮವಾಗಿ ನಿಮ್ಗೆ ಫೀಲ್ ಆಗ್ತಿದೆ. ನಮ್ಮಲ್ಲಿ ಜನ ಅಂದರೆ ಫಿಟ್ನೆಸ್ ಏನು ಅಂತಂದರೆ ವೇಯಿಂಗ್ ಸ್ಕೇಲ್ ಮೇಲೆ ನಿಲ್ಲೋದು, ನಾನು ಇಷ್ಟು ಓಕೆ 10 kg ಕಮ್ಮಿ, 5 kg ಕಮ್ಮಿ ಆಗಿದೆ, 2 kg ಅಂತ, ಅದು ಹಂಗೆ ಲೆಕ್ಕ ಬರೋದಿಲ್ಲ. ನೆನ್ನೆಗಿಂತ ಇವತ್ತು ಎಷ್ಟು ಉತ್ತಮವಾಗಿದ್ದೀರಾ, ಇವತ್ತಿಂದ ನಾಳೆ ಎಷ್ಟು ಉತ್ತಮವಾಗ್ತೀರಾ, ಬೆಟರ್ ಯು ಗೆಟಿಂಗ್ ಬೆಟರ್ ಎವ್ರಿ ಡೇ ಅಂತ. ಅಂದರೆ ಇತ್ತೀಚೆಗೆ ಸ್ವಲ್ಪ ಅದು ಫ್ಯಾಟ್ ಲಾಸ್ ಬಗ್ಗೆ ನಾಲೆಡ್ಜ್ ಬರ್ತಿದೆ ಅನ್ಸುತ್ತೆ ಸರ್ ಜನಗಳಿಗೆ. ಸಾರಿ, ಫ್ಯಾಟ್ ಲಾಸ್ ಅಂಡರ್ ರೇಟೆಡ್. ಸರಿ ಹಂಗೆ ಲೆಕ್ಕ ಆಗ್ತೀವಿ, ಹಂಗೆ ಲೆಕ್ಕ ಹಾಕೋಬಿಡಿ. ಫ್ಯಾಟ್ ವೆಯ್ಟ್ ಕಮ್ಮಿ ಆಗುತ್ತೆ ಬಿಡುತ್ತೆ ಬೇರೆ, ನೀವು ಎಷ್ಟು ಬೆಟರ್ ಆಗ್ತಿದ್ದೀರಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಮೊನ್ನೆ 10 kg ತೆಗ್ದೆ, ಇವತ್ತು 15 kg ಎತ್ತಕ್ಕೆ ಆಗ್ತಾಯಿದೆ, ನನಗೆ ಸ್ಟ್ರೆಂತ್ ಬಿಲ್ಡ್ ಆಗಿದೆ, ಅಷ್ಟು ಕಮ್ ಅಕ್ರಾಸ್ ಅಂತ, ಅದು ಇಂಪಾರ್ಟೆಂಟ್. ಓಕೆ ಸರ್, ನೀವು ಇಷ್ಟು ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀರಿ, ಫಿಟ್ನೆಸ್ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಜನ ನೋಡಿರ್ತೀರಿ, ತುಂಬ ಜನ ಟ್ರೈನರ್ಸ್ನ ನೋಡಿರ್ತೀರಿ, ತುಂಬ ಜನ ಕ್ಲೈಂಟ್ಸ್ನ ನೋಡಿರ್ತೀರಿ. ಇತ್ತೀಚೆಗೆ ಈ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಸ್ವಲ್ಪ ಜಾಸ್ತಿ ಚಾಲ್ತಿಲಿದೆ. 60 ಡೇಸಲ್ಲಿ 6 ಪ್ಯಾಕ್ ಬಂದುಬಿಡೋದು, ಇಲ್ಲ 90 ಡೇಸಲ್ಲಿ 6 ಪ್ಯಾಕ್ ಬಂದುಬಿಡೋದು. ಇಸ್ ಇಟ್ ಪಾಸಿಬಲ್ ಸರ್? ಅದು ಪಾಸಿಬಲ್ ಇದೆಯಾ ಆ ಥರ ಮಾಡೋದು ಅಷ್ಟು ಕಡಿಮೆ ಟೈಮಲ್ಲಿ? ನ್ಯಾಚುರಲ್ ಆಗಿ ಎರಡು ರೀತಿ ಹೇಳ್ತೀನಿ. ನ್ಯಾಚುರಲ್ ಆಗಿ ಪಾಸಿಬಲ್ ಇಲ್ಲ, ಯಾರೊಬ್ಬ ರ್ಯಾಂಡಮ್ನ ಇಲ್ಲಿ ಯಾರನ್ನ ಕರ್ಕೊಂಬಂದು ಮಾಡೋಕ್ಕೆ. ಇನ್ನೊಂದು ಪಾಸಿಬಲ್ ಇದೆ ಅಂತಂದರೆ, ಯಾರೊಬ್ಬರು ವರ್ಕೌಟ್ ಮಾಡ್ತಿದ್ದಾನೆ, ಅವನಿಗೆ ಆಲ್ರೆಡಿ ಬಿಟ್ಟಿದ್ದಾನೆ ಅಂತಂದಾಗ ಅವನಿಗೆ ಮಸಲ್ ಮೆಮೊರಿ ಅಂತ ಒಂದಿರುತ್ತೆ, ಆಯಿತಾ? ಮಾಡಿದಾಗ ಮಸಲ್ ಮೆಮೊರಿ ಇಮಿಡಿಯೇಟಾಗಿ ರೀಗೇನ್ ಆಗುತ್ತೆ, ಬರುತ್ತೆ. ಓಕೆ, ನನ್ನ ಪ್ರಶ್ನೆ ಇಷ್ಟೇ, ಈ ಟ್ರಾನ್ಸ್ಫಾರ್ಮೇಷನ್ ಫಿಟ್ನೆಸ್ 3 months 3 ತಿಂಗಳು ಮಾಡಿಬಿಟ್ಟು 6 ಪ್ಯಾಕ್ ಆದಮೇಲೆ 4ನೇ ತಿಂಗಳು ಏನು ಅಂತ, ಅಷ್ಟೇನಾ ಅಂತ? ಇಲ್ಲ, ಮತ್ತೆ ಇಲ್ಲಿ ಸ್ಕ್ವೇರ್ ಒನ್ಗೆ ಅಲ್ಲಿಗೆ ಹೋಗ್ತಾನೆ. ಫಿಟ್ನೆಸ್ ಈಸ್ ಅ ಲೈಫ್ ಲಾಂಗ್ ಜರ್ನಿ, ನಿಮ್ಮ ಲೈಫ್ ಜೊತೆಗೆ ಅದು ಬರಬೇಕದು. ಹೇಗೆ ನೀವು ದಿನನಿತ್ಯ ಊಟ ಮಾಡ್ತೀರಾ, ಮಲಗ್ತೀರಾ, ನೀರು ಕುಡಿತೀರಾ, ಫಿಟ್ನೆಸ್ಸು ದಿನಕ್ಕಪ್ಪ 24 ತಾಸಿದೆ, ಅರ್ಧ ಗಂಟೆ ನನ್ನ ದೇಹಕ್ಕೆ ಮಿಗಿಲಾಗಿಡ್ತೀನಿ, ದಟ್ಸ್ ಇನ್ವೆಸ್ಟ್ಮೆಂಟು, ನನ್ನ ದೇಹಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಅಷ್ಟೇ. ಇಟ್ ಶುಡ್ ಬಿ ಜರ್ನಿ ಆಫ್ ಯುವರ್ ಲೈಫ್ ಫಿಟ್ನೆಸ್ ಅನ್ನೋದು. ಆ 3 ತಿಂಗಳು ಟ್ರಾನ್ಸ್ಫಾರ್ಮೇಷನ್ ಅಲ್ಲ ಅದು.
ಅದು ಎವ್ರಿ ಡೇ ನಮ್ಗೊಂದು ಆಕ್ಟಿವಿಟಿ ಇದೆ ಅದು ನೀವು ಟೈಮ್ ಅದು ಓಕೆ ನಾವು ಜಿಮ್ ಇವಾಗ ನೋಡಿ ನೀವು ವರ್ಕೌಟ್ ಮಾಡ್ತೀರಾ ಅಂತಂದ್ರಿ ಓಕೆ ನೀವು ಒಂದಿನ ವರ್ಕೌಟ್ ಮಾಡಿ ಒಂದು ಹೆಂಗ್ ಫೀಲ್ ಆಗುತ್ತೆ ಹೌದು ಸರ್, ಅದು ಒಂದಿನ ವರ್ಕೌಟ್ ಮಾಡಲ್ಲ ಅಂದ್ರೂ ಅಂದ್ರೆ ಏನೋ ಏನೋ ಕಳ್ಕೊಂಡಿದ್ದೀನಿ ಕಳ್ಕೊಂಡಿರೋ ಅಂತಲ್ಲ ತರ, ಅದೇ ವರ್ಕೌಟ್ ಮಾಡಿದಾಗ ಎಷ್ಟು ಖುಷಿಯಾಗಿ ಬರ್ತೀರಾ ಏನ್ ಅದು ಈ ಥ್ರೂಔಟ್ ಡೇ ಒಂಥರ ಇಲ್ಲಾಂದ್ರೆ ಆಕ್ಟಿವ್ ಒಂದು ಆಗಿರ್ತೀವಿ. 4-5 ದಿನ ವರ್ಕೌಟ್ ಮಾಡ್ಬೇಡಿ, ಮೆಂಟಲಿ ಫುಲ್ ಹೋಗಿರ್ತೀರಾ, ಏನೋ ಒಂಥರ ಎಸ್ಪೆಷಲಿ ರೆಸ್ಟ್ ಡೇಸ್ ಇರ್ತಾವಲ್ಲ ಸರ್, ಯಾಕಾದ್ರೂ ಬರುತ್ತೋ ಅನ್ಸ್ತಾ ಇರುತ್ತೆ ಅದು. ಎಕ್ಸಾಕ್ಟ್ಲಿ ಹೋಗಿ ಮಾಡಬೇಕು ಅನ್ಸುತ್ತೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ಗೆಟಿಂಗ್ ಇನ್ ಟು ಫಿಟ್ನೆಸ್ಗಿಂತ ಸ್ಪೆಷಲಾಗಿ ವೆಯ್ಟ್ ಟ್ರೈನಿಂಗ್. ಓಕೆ ಸರ್, ಈ ರೆಸ್ಟ್ ಡೇ ಅಂತಂದಿದ್ದಕ್ಕೆ ಅದ್ರ ಬಗ್ಗೆನೇ ಕ್ವಶನ್ ಕೇಳ್ತೀನಿ ನಾನು. ಈ ರೆಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಆ್ಯಂಡ್ ಸ್ಪೆಷಲಿ ನಿದ್ದೆ ಅನ್ನೋದು, ಮನುಷ್ಯನಿಗೆ ಊಟ ಎಷ್ಟು ಮುಖ್ಯನೋ ನಿದ್ದೆನೂ ಅಷ್ಟೇ ಮುಖ್ಯ. ಅದರಲ್ಲೂ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂತಂದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇವಾಗ ನಿಮ್ಗೆ ಮಸಲ್ ಬಿಲ್ಡ್ ಆಗಬೇಕಂದ್ರೆ ಜಿಮ್ಮಲ್ಲಿ ಅಲ್ಲ, ಜಿಮ್ಮಲ್ಲಿ ಯು ಆರ್ ಬ್ರೇಕಿಂಗ್ ಡೌನ್ ಯಾ ಮಸಲ್ ಫೈಬರ್ಸ್, ಕರೆಕ್ಟಾ? ಅದನ್ನು ರಿಪೇರ್ ಮಾಡಿ ರಿಕವರಿ ಮಾಡೋದೇ ನಿಮ್ಮ ರೆಸ್ಟ್ ಪೀರಿಯಡಲ್ಲೇ. ಹೇಗೆ? ಇವಾಗ ನೀವು ಮಸಲ್ ಫೈಬರ್ಸ್ ಬ್ರೇಕ್ ಡೌನ್ ಮಾಡ್ತೀರಾ, ನಿಮಗೆ ಕರೆಕ್ಟಾಗಿ ರೆಸ್ಟ್ ಇರಬೇಕು. 7-8 hours ರೆಸ್ಟ್ ಇದ್ದಾಗ ನೀವು ದಿನನಿತ್ಯ ಕರೆಕ್ಟಾಗಿ ಬ್ಯಾಲೆನ್ಸ್ ಫುಡ್ ತಿಂದಾಗ, ಪ್ರೋಟೀನ್ ಬ್ರೇಕ್ಸ್ ಡೌನ್ ಇಂಟು ಅಮಿನೋ ಆ್ಯಸಿಡ್ಸ್, ರಿಪೇರ್ ಮಾಡುತ್ತೆ, ಬ್ರೇಕ್ ಡೌನ್ ಆಗಿ ಮಸಲ್ ರಿಪೇರ್ ಮಾಡಿ ಇನ್ನೂ ಹೊಸ ಫೈಬರ್ಸ್ ಹಾಕಿ ಯು ಬಿಲ್ಡ್ ಮಸಲ್. ಸೊ ರೆಸ್ಟ್ ಈಸ್ ಸೋ ಇಂಪಾರ್ಟೆಂಟ್. ರೆಸ್ಟ್ ಮಾಡೋದ್ರಿಂದನೇ ನಿಮಗೆ ಮಸಲ್ ಬಿಲ್ಡ್ ಆಗೋದು, ಅಷ್ಟೇ ಸಿಂಪಲ್. ಸೊ ನಿದ್ದೆ ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಡಯಟ್ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಪ್ರೋಟೀನ್ದೆ ಹೇಳ್ತಾ ಇದ್ರಿ. ತುಂಬಾ ಜನ ಏನ್ ಮಾಡ್ತಾರೆ, ಜಿಮ್ಮಿಗೆ ಜಾಯ್ನ್ ಆಗಿದ ತಕ್ಷಣ ಹೈ ಪ್ರೋಟೀನ್ ಡಯಟ್ ಮಾಡ್ಬಿಡ್ಬೇಕು, ಅಂದ್ರೆ ಆ ಫುಡ್ಡಲ್ಲಿ ಫೈಬರ್ ಇದೆಯಾ ಇಲ್ಲ ಕಾರ್ಬ್ ಇದೆಯಾ ಅಥವಾ ಫ್ಯಾಟ್ ಇದೆಯಾ ಇದನ್ನ ನೋಡಲ್ಲ, ಒಟ್ಟು ಪ್ರೋಟೀನ್ ಜಾಸ್ತಿ ಇರಬೇಕು ಫುಡ್ಡಲ್ಲಿ ಅಂತ. ಅದು ಹೇಗೆ ಸರ್? ಪ್ರೋಟೀನ್ ಯಾವ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ? ನಾನು ಸಿಂಪಲ್ ಆಗಿ ಹಾಕೊಂತೀನಿ. ಈಗ ಪ್ರೋಟೀನ್ ಅನ್ನೋದು ನಮ್ಮಲ್ಲಿ ತಿನ್ನೋದೇ ಕಮ್ಮಿ. ಉದಾಹರಣೆಗೆ ನಮ್ಮ ಇವಾಗ ನಾನ್ ವೆಜಿಟೇರಿಯನ್ ಅವರು ಕಮ್ಮಿ ಪ್ರೋಟೀನ್ ಅಂತಂದ್ರೆ ಕಡಿಮೆನಾ? ನಾನು ಎಷ್ಟೋ ಜನ ಭಾನುವಾರ ಬಂದ್ರೆ ನಾವು ಚಿಕನ್ ತಿಂತೀವಿ ಅಂತ. ಬೆಳಿಗ್ಗೆ ನಾನು ನಾಷ್ಟ ಮಾಡಿದ್ರೆ ಇಡ್ಲಿ ದೋಸೆ ತಿಂದೆ ಅಂದೆ, ಇಡ್ಲಿ ಕಾಪ್ಸು, ದೋಸೆ ಕಾಪ್ಸು, ಆಯ್ತಾ? ಸಿಂಪಲ್ ಲಾಜಿಕ್. ನಿಮಗೆ ಒಂದು ಪ್ರೋಟೀನ್ ಬೇಕಂದ್ರೆ ಇವಾಗ ನಿಮ್ಗೆ 60 kg ಇದ್ದೀರಾ ಅಂತಂದ್ರೆ 1 ಗ್ರಾಮ್ ಅಂತ ಹೇಳ್ಕೊಳ್ಳಿ, 1 to 1.2 ಗ್ರಾಮ್ವರೆಗೂ ಒಂದು ಪ್ರೋಟೀನ್ ಬೇಕು. ನಿಮಗೆ 60ರಿಂದ 70 ಗ್ರಾಮ್ವರೆಗೂ ದಿನನಿತ್ಯ ಪ್ರೋಟೀನ್ ಇಂಟೇಕ್ ಬೇಕಾಗುತ್ತೆ. ಸೊ ಅದನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ಅದು ಹೆಲ್ದಿ ಮನುಷ್ಯನಿಗೊಬ್ಬನಿಗೆ, ಹೆಲ್ತಿ ವರ್ಕೌಟ್ ಮಾಡೋ ನಾರ್ಮಲ್ ಮನುಷ್ಯನಿಗೂ 1 ಗ್ರಾಮ್ ಬೇಕು ಅಷ್ಟೇ. ವರ್ಕೌಟ್ ಮಾಡ್ತಿದ್ದೀನಿ ಅಂದ್ರೆ 1 to 1.2 to 1.5 ಅಂತ ಹೇಳ್ಕೊಳ್ಳಿ. ಈಗ ಸಿಂಪಲ್ 60 ಗ್ರಾಮ್ 60 kg ಅವನಿಗೆ 60 ಗ್ರಾಮ್ ಪ್ರೋಟೀನ್ ಅಂತಂದ್ರೆ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 3 ಮೀಲಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಪ್ರತಿ ಮೇನ್ ಮೀಲು, ಬ್ರೇಕ್ಫಾಸ್ಟ್, ಲಂಚು, ಡಿನ್ನರು, 3ರಲ್ಲೂ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ಏನು ಪ್ರೋಟೀನ್ ಆ್ಯಡ್ ಮಾಡ್ತೀರಾ? ಮೊಟ್ಟೆ ಇರುತ್ತೆ, ಮೊಸರು ಇರುತ್ತೆ, ಮತ್ತು ಕೆಲವು ಕಾಳುಗಳು ಇರ್ತವೆ, ಮಾಂಸಾಹಾರಿಗಳಿಗೆ ಮೀನು, ಚಿಕನ್ ಇರುತ್ತೆ. ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಪನ್ನೀರ್ ಇರುತ್ತೆ. ಇವಾಗ ತುಂಬ ಎಷ್ಟಿರುತ್ತಪ್ಪ ಅಂತಂದರೆ ನಿಮಗೆ ಸಿಂಪಲ್, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಗೂಗಲ್ ಮಾಡಿ ಹೌ ಮಚ್ ಡಸ್ 1 egg ಕಂಟೆಂಟ್ ಪ್ರೋಟೀನ್ ಅಂದರೆ ಒಂದು ಇಡೀ ಎಗ್ 6 ಗ್ರಾಮ್ ಕಾಣುತ್ತೆ. ನಾನು ಇಡೀ ಬರೀ ಬಿಳಿ ತಿಂತೀನಿ ಅಂದರೆ ಆ 3 ಗ್ರಾಮ್. ಓಕೆ, ಇದು 3, ಇವತ್ತು ನಾನು ಇಷ್ಟು ತಿಂದಿದ್ದೀನಿ ಅಂದರೆ ಇಷ್ಟು ಆ್ಯಡ್ ಆಯಿತು, ಇವತ್ತು ಇಷ್ಟು ಗ್ರಾಮ್ ಚಿಕನ್ ತಿಂದ. ಸಿಂಪಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 100 grams ಚಿಕನ್ ಬ್ರೆಸ್ಟ್ ಅಲ್ಲಿ 31 ಗ್ರಾಮ್. ಇವಾಗ ಸಸ್ಯಾಹಾರಿಗಳಿಗೆ ನೀವು ನಮ್ಗೆ ನಾವೆಲ್ಲ ಮಾಂಸನೇ ತಿನ್ನೋದಿಲ್ಲಪ್ಪ, ನಾವು ಬರೀ ಸಸ್ಯಾಹಾರಿಗಳು ನಮ್ಗೆ ಸಿಗಲ್ಲ ಅಂತಂದಾಗ ವೇ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ವೇ ಪ್ರೋಟೀನುಗೆ ಅಂದ ತಕ್ಷಣ ಎಲ್ಲ ಒಂದ್ಗೆ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಅಂದ ತಕ್ಷಣ ಎಲ್ಲ ಒಂಥರ ಕಣ್ಣೆಲ್ಲ ದೊಡ್ಡ ಮಾಡ್ಬಿಟ್ಟು ಒಂಥರ ಸ್ಟಿರಾಯ್ಡ್ಸ್ ಲೆಕ್ಕಕ್ಕೆ ನೋಡ್ಬಿಡ್ತಾರೆ ಅದನ್ನ. ಫಸ್ಟ್ ಆಫ್ ಆಲ್ ವೇ ಪ್ರೋಟೀನು ಅಷ್ಟು ವೆಲ್ ರಿಸರ್ಚ್ಡ್, ಎಷ್ಟೋ ವರ್ಷಗಳಿಂದ ವೆಲ್ ರಿಸರ್ಚ್ ಸಪ್ಲಿಮೆಂಟು. ಇದು ಹೇಗೆ ಮಾಡ್ತಾರೆ? ಹಾಲಿಂದ ಉತ್ಪಾದನೆ ಮಾಡೋದು, ಪನ್ನೀರಿಂದ ಆ ನೀರು ಇರುತ್ತಲ್ಲ ಅದನ್ನು ಡಿಹೈಡ್ರೇಟ್ ಮಾಡಿ ಅದನ್ನು ಮಾಡುವಂಥದ್ದು ವೇ ಪ್ರೋಟೀನು. ಅದು ವೆಲ್ ರಿಸರ್ಚ್ಡ್. ಅದು ಆ್ಯಕ್ಚುಲಿ ಅಷ್ಟು ಸೇಫ್. ಒಂದು ಮಕ್ಕಳಿಗೆ ಹಾಲಿನ ಪುಡಿಯಲ್ಲೂ ವೇ ಪ್ರೋಟೀನ್ ಹಾಕ್ತಾರೆ. ಓಕೆ, ಸೊ ಅದು ತಗೊಳ್ಳಿ, ನೋ ಹಾರ್ಮ್ ಇನ್ ಇಟ್, ಆಯಿತಾ? ಅದನ್ನು ನೀವು ಡಿವೈಡ್ ಮಾಡ್ಕೊಳ್ಳಿ, ಹೇಗೆ ತೊಗೊತೀರಾ ಏನು ಆಯ್ತಾ ಅಂತ. ಓಕೆ, ಈ ಫಿಟ್ನೆಸ್ ಅಂತ ಬಂದಾಗ ಸರ್, ಸ್ಪೆಷಲಿ ಈ ಸ್ವಲ್ಪ ವೆಯ್ಟ್ ಜಾಸ್ತಿ ಎಲ್ಲ ಮಾಡ್ತಿರೋ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿರೋರು ಈ ಹೈಡ್ರೇಷನ್ ಏನಿರುತ್ತೆ ಅದನ್ನು ಅಂಡರ್ ರೇಟ್ ಮಾಡಿಬಿಟ್ಟಿದಾರ ಅಂತ ಸರ್? 2 ವಿಚಾರ ಮಾತಾಡ್ತೀನಿ ರೀ. ಹೈಡ್ರೇಷನ್ ಒಂದು, AC ಒಂದು. ನೀವು ನೋಡಿರ್ಬೋದು, ಜಿಮ್ಮಲ್ಲಿ AC ಆಫ್ ಮಾಡಿ, AC ಆಫ್. ಇದೆಲ್ಲ ಒಂಥರ ಫೂಲಿಶ್ನೆಸ್ ಅನ್ಸುತ್ತೆ. ಇವಾಗ ಕಾರ್ ಇಂಜಿನು ನಮ್ಗೆ ತಗೊಳ್ಳೋಣ, ಹೀಟ್ ಆದ ಏನಾಗುತ್ತೆ? ಕೂಲೆಂಟ್ ಇರುತ್ತೆ, ಕರೆಕ್ಟಾ? ಏನು ಮಾಡುತ್ತೆ? ಬ್ಯಾಲೆನ್ಸ್ ಮಾಡುತ್ತೆ. ಕೂಲೆಂಟ್ ಇರೋದೇ ಆ ವಿಚಾರಕ್ಕೆ. ಈಗ ನಮ್ಮ ಬಾಡಿಯಲ್ಲೇ ವರ್ಕೌಟ್ ಮಾಡುವಾಗ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ. ಏನಾಗುತ್ತೆ ರೈಸ್ ಆದಾಗ? ನಮ್ಮ ಬಾಡಿ ಕೂಲೆಂಟ್ ಮಾಡುತ್ತೆ. ಹೆಂಗೆ ಮಾಡುತ್ತೆ? ಸ್ವೆಟ್ಟು, ಪೋರ್ಸ್
ನೋಡಿದಿರಲ್ಲ, ಬೆವರು ಬರುತ್ತೆ, ಬೆವರು ಬಂದು ಕೂಲೆಂಟ್ ಮಾಡುತ್ತೆ. ಸೊ ನೀವು ಬೆವರ್ತಾ ಇದ್ದಾಗ ಯು ಸ್ಟಾರ್ಟ್ ಲೂಸಿಂಗ್ ಯುವರ್ ಮಿನರಲ್ಸ್ ಎವತ್ತಿನ ಜೊತೆಗೆ, ಓಕೆನಾ? ಸೊ ಮತ್ತೆ ಅದನ್ನ ರಿಪ್ಲೇಸ್ ಮಾಡ್ಕೊಬೇಕು. ಯಾವಾಗ ಹೆಂಗೆ ಮಾಡ್ತೀರಾ? ಹೈಡ್ರೇಷನ್ ಮಾಡ್ಕೊಂಡು, ಆಯಿತಾ? ನೀವು ಹೈಡ್ರೇಷನ್ನೇ ಮಾಡ್ಕೊಂಡಿಲ್ಲ ಅಂತಂದಾಗ ಏನಾಗುತ್ತೆ, ಅದು ಬಾಡಿ ಡಿಹೈಡ್ರೇಟ್ ಆಗೋಗುತ್ತೆ, ತಲೆ ಸುತ್ತ ಬಿದ್ದೋಗ್ತೀರಾ, ಕ್ರಾಂಪ್ಸ್ ಆಗುತ್ತೆ. ಸಿಂಪಲ್ ಮೆಥಡ್ ಹೇಗೆ ಹೈಡ್ರೇಟ್ ಮಾಡ್ಕೊಬೇಕು ಅಂತಂದರೆ, ಒಂದು ನೀರು, ಲಿಂಬೆಹಣ್ಣು, ಒಂದು ಅರ್ಧ ಚಮಚ ರಾಕ್ ಸಾಲ್ಟು, ಉಪ್ಪು ಸಾಕಷ್ಟೆ ಹಾಕ್ಕೊಂಡು ಯು ಕ್ಯಾನ್ ಕುಡೀರಿ. ಐ ವಿಲ್ ಗೆಟ್ ಹೈಡ್ರೇಟೆಡ್. ಯಾಕೆ ಉಪ್ಪು ಹಾಕಬೇಕು ನೀರಿಗೆ ಅಂತಂದರೆ ಇಟ್ ಅಬ್ಸರ್ವ್ಸ್ ಸೋಡಿಯಂ, ಅಬ್ಸರ್ವ್ಸ್ ದ ಬಾಡಿ. ಬರೀ ನೀರು ಕುಡಿದ್ರೆ ಏನಾಗುತ್ತೆ, ಜಸ್ಟ್ ಇಟ್ ಪಾಸ್ ಅವೇ ಆಗುತ್ತೆ, ಅದು ಹಿಡ್ಕೊಳಲ್ಲ ನೀರು ಬಾಡಿಗೆ. ಉಪ್ಪು ಹಾಕೊಳೋದ್ರಿಂದ ಇದು ಸೋಡಿಯಂ ಅಲ್ಲ, ಇಟ್ ವಿಲ್ ಅಬ್ಸರ್ವ್ ದ ಬಾಡಿ. ಸೊ ವರ್ಕೌಟ್ ಟೈಮಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ನೀರು ಹೇಳ್ತಾ ಇದ್ರಿ ನೀವು, ಅಂದರೆ ವರ್ಕೌಟ್ ಟೈಮಲ್ಲಿ ನೀರು ಕುಡಿಯೋದು. ಕೆಲವ್ರು ಏನು ಮಾಡ್ತಾರೆ, ಒಂದೇ ಸಲ ಒಂದು 1/4 ಲೀಟರ್ ನೀರು ಕುಡಿದ್ಬಿಡ್ತಾರೆ. ಸೊ ಅದಂದರೆ ಇದು ಆ್ಯಕ್ಚುಲಿ ತುಂಬ ಬೇಸಿಕ್ಕು, ಬಟ್ ಸ್ಟಿಲ್ ಜನಗಳು ಇದ್ರ ಬಗ್ಗೆ ಮಿಸ್ಟೇಕ್ ಮಾಡ್ತಾನೆ ಇದ್ದಾರೆ. ಅದು ಒಂದು ಎಸಿನೂ ಒಂದು ಎಸಿನೂ ಅಷ್ಟೇ, ನಿಮ್ಮ ಬಾಡಿ ಟೆಂಪ್ರೇಚರ್ನ ಅದನ್ನು ಕೂಲೆಂಟಾಗಿ ಅದು ಮೇಂಟೈನ್ ಮಾಡಬೇಕು. ನೀವು ವರ್ಕೌಟ್ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಎಸಿನ ಇಲ್ದಿದ್ದಾಗ ನಿಮ್ಗೆ ಸಫೆಕೇಟ್ ಆಗುತ್ತೆ. ನಿಮಗೆ ಇವಾಗ ಯಾವುದೋ ವರ್ಕೌಟ್ ನೀವು 10 ರೆಪ್ ಮಾಡೋ ಜಾಗದಲ್ಲೇ 5-6 ಮಾಡ್ತೀರಾ, ಬಿಕಾಸ್ ಆಫ್ ಆ ಟೆಂಪ್ರೇಚರಿಂದ ನಿಮ್ಮ ಕೈಲಿ ಆಗೋದಿಲ್ಲ. ಸುಮ್ಮನೆ ಎ ಸಿ ಆಫ್ ಆಗಿರುತ್ತೆ, ಟೆಂಪ್ರೇಚರ್ ಹೀಟ್ ಆಗಿರುತ್ತೆ, ಬಾಡಿನೂ ಹೀಟ್ ಆಗಿರುತ್ತೆ. ಇದನ್ನು ಮೇಂಟೈನ್ ಮಾಡೋಕ್ಕೆ ಯು ಹ್ಯಾವ್ ಟು ಹ್ಯಾವ್ ಸೈಂಟಿಫಿಕಲಿ ಇಟ್ಸ್ ಪ್ರೂವನ್. ಎ ಸಿ ಇದ್ದರೆ ಅದು ನಿಮಗೆ ಕರೆಕ್ಟಾಗಿ ಅದು ಮೇಂಟೈನ್ ಆಗಿರುತ್ತೆ, ಆ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರು. ನಿಮಗೆ ವರ್ಕೌಟ್ ಪರ್ಫಾರ್ಮೆನ್ಸ್ ನಿಮಗೆ ಜಾಸ್ತಿ. ಆ್ಯಕ್ಚುಲಿ ನನಗೆ ಇದೊಂದು ನಾಲೆಡ್ಜ್ ಬಂತು ಸರ್. ಹೌದಾ? ಯೂಶಲಿ ನಾನು ಎ ಸಿ ಆಫ್ ಮಾಡಿ ನಾನೆಲ್ಲ ನೋಡ್ತಿದ್ದೆ. ಕೆಲವು ಎ ಸಿ ಕಾನ್ಸೆಪ್ಟು ಈ ಒಂದು ನನಗೆ ಗೊತ್ತಿದ್ದಂಗೆ ಒಂದು 15 ವರ್ಷ ಹಿಂದೆ ಸ್ಟಾರ್ಟ್ ಆಗಿತ್ತು ಕೆಲವು ತುಂಬ ಜಿಮ್ಮಲ್ಲೇ. ಅವಾಗ ಸಿಕ್ಕಾಪಟ್ಟೆ ಬಿತ್ತಿತ್ತು, ಎ ಸಿ ಆಫ್ ಮಾಡಿವಲ್ಲ, ಹಂಗೆ ಗಾಡಿ ಮನೆ ಹತ್ರ ಹಂಗೆ ಮಾಡಬೇಕು ಅಂತ. ಸೊ ಪೀಪಲ್ ನೀಡ್ ಟು ಗೇನ್ ನಾಲೆಡ್ಜ್ ರಿಗಾರ್ಡಿಂಗ್ ಎಷ್ಟು ಒಳ್ಳೆಯದು ಏನು ಎತ್ತ ಅಂತ. ಓಕೆ ಸರ್, ಈ ವಾಟರ್ ಇಂಟೇಕ್ ಹೆಂಗೆ ಮಾಡ್ಬೇಕು ಸರ್ ವರ್ಕೌಟ್ ಮಾಡುವಾಗ? ಮಧ್ಯೆ ಅದು ಕುಡಿತಾರೆ. ಈಗ ನೀವು ಜಿಮ್ಗೆ ಬರೋಗಿಂತ ಮುಂಚೆ ಹೈಡ್ರೇಟ್ ಮಾಡ್ಕೊಳ್ಳಿ. ನಾನು ಹೇಳ್ದಲ್ಲ, ಉಪ್ಪು ನೀರು ಅದು ಇದ್ರೆ, ಅದಾದ್ಮೇಲೆ ಸೇಮ್ ಅದೇ ಅದು ಇಲ್ಲಾಂದ್ರೆ ಎಲೆಕ್ಟ್ರೋಲೈಟ್ಸ್ ಏನೋ ಇದ್ರೆ ನೀರಿಗೆ ಮಿಕ್ಸ್ ಮಾಡಿಕೊಂಡು ವರ್ಕೌಟ್ ಮಧ್ಯ ಸಿಪ್ ಮಾಡ್ಕೊಂತ ಹೋಗಿ. ಒಂದೇ ಸತಿ ಕುಡಿಯೋದಲ್ಲ, ಸಿಪ್ ಮಾಡ್ಕೊಂಡು ವರ್ಕೌಟ್ ಹೋಗಿ. ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಬಾಯಾರಿಕೆ ಆದಾಗ ಒಂದು ಸಿಪ್ಪು ವರ್ಕೌಟ್ ಮಾಡಿದಾಗಲೇ ನಿಮ್ಮ ಬಾಡಿನ ಸಿಗ್ನಲ್ ಕೊಡುತ್ತೆ, ಬಾಯಾರಿಕೆ ನೀರು ಬೇಕು ಅಂತ. ಒಂದು ಸಿಪ್ಪು, ನೆಕ್ಸ್ಟ್ ಇನ್ನೊಂದು, ಹಂಗೆ. ಓಕೆ ಸರ್, ಆಮೇಲೆ ಇತ್ತೀಚೆಗೆ ತುಂಬ ಜನ ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬರ್ತಾ ಇದೆ. ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸಣ್ಣವರು, ಅಂದರೆ ಈ ಕಾಲೇಜಲ್ಲಿ ಓದ್ತಿರೋರು ಎಲ್ಲನೂ ಸ್ಟ್ರೆಂತ್ ಟ್ರೈನಿಂಗ್ ಶುರು ಮಾಡಿದ್ದಾರೆ. ಆ್ಯಂಡ್ ಏಜ್ ಆಗಿರೋರು, ನೀವು ನೋಡಿರ್ತೀರ ಅನ್ಸುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಅವರೊಬ್ಬರು ಏಜ್ ಆಗಿರೋದು ಅಜ್ಜಿ, ಒಂದು 65 ಇಯರ್ಸ್ ಅನ್ಸುತ್ತೆ ಅವ್ರಿಗೆ, ಅವರು ಪವರ್ ಲಿಫ್ಟಿಂಗ್ ಮಾಡ್ತಾ ಇರ್ತಾರೆ. ಆ ನಾಲೆಡ್ಜ್ ಬಂದಿದೆ ಇವಾಗ. ಬಟ್ ಏನಂದರೆ ಅಟ್ ಅ ಸೇಮ್ ಟೈಮ್ ಈಗೋ ಲಿಫ್ಟಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ಟ್ರೈನರ್ಸೇ ಒಂದೊಂದ್ಸಲಿ ಪುಷ್ ಮಾಡ್ತಾರೆ, ಅಂದರೆ ಇಷ್ಟು ಮಾಡಿ ಅಷ್ಟು ಮಾಡಿ ಅಂತೇಳಿ. ಅದು ಅವ್ರ ಕೈಲಿ ಆಗ್ತಾ ಇರೋದಿಲ್ಲ. ಈ ಈಗೋ ಲಿಫ್ಟಿಂಗು ಎಷ್ಟು ಡೇಂಜರು, ಆ್ಯಂಡ್ ಅದನ್ನು ಯಾಕೆ ಸ್ಟಾಪ್ ಮಾಡಬೇಕು ಅಂತ ಸರ್? ಈಗೋ ಲಿಫ್ಟಿಂಗ್ ಇಸ್ ನಥಿಂಗ್ ಬಟ್ ಇಂಜುರಿ ಅಷ್ಟೇ, ಎಂಡ್ ಆಫ್ ದ ಡೇ ಅಷ್ಟೇ. ಈಗೋ ಲಿಫ್ಟಿಂಗು ನಿಮಗೆ ಇವಾಗ ನಿಮ್ಮ ಕೆಪಾಸಿಟಿ ಮೀರ್ ಮಾಡೋದೇ ಈಗೋ ಲಿಫ್ಟಿಂಗು. ನಾನು ಮಾಡ್ಕೊಬೇಕು. ಯಾಕೆ ಈಗೋ ಲಿಫ್ಟಿಂಗ್ ಮಾಡ್ತಾರೆ ಅಂದರೆ ತೋರ್ಪಡಿಕೆ, ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಮಾಡ್ತೀನಿ, ಮಾಡೋಕ್ಕಾಗತ್ತೆ ಅಂತ. ನಿಮ್ಗೆ ಅಷ್ಟು ಆ ಲೆವೆಲ್ ಈಗೋ ಲಿಫ್ಟಿಂಗ್ ಅಂದರೆ ಯು ನೀಡ್ ಟು ಪರ್ಫಾರ್ಮ್ ಆನ್ ದಿ ಸ್ಟೇಜ್, ಕರೆಕ್ಟ್ ಅಲ್ಲ? ಸುಮ್ಮನೆ ಈಗೋ ಲಿಫ್ಟಿಂಗು ನಿಮ್ಗೆ ಯಾರೋ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡೋಕ್ಕೋ ನಾನು ಇಷ್ಟು ಮಾಡ್ತೀನಿ ಎಂಡ್ ಆಫ್ ದ ಡೇ ನಿಮ್ಮ ಮಸಲ್ ಟೇರು ಅಥವಾ ಬೋನ್ ಬಲ್ಜ್ ಆಗಿಬಿಡುತ್ತೆ, ಬ್ಯಾಕು ಅದೆಲ್ಲ. ಸೊ ಇಟ್ಸ್ ನಾಟ್ ನೆಸೆಸರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿ. ವಾಟ್ಸ್ ಎ ಪರ್ಪಸ್, ಆ ಪರ್ಪಸ್ಗೋಸ್ಕರ ಮಾಡಿ ಅಷ್ಟೇ. ಈಗ ಲಿಫ್ಟಿಂಗ್ ಇಸ್ ವೆರಿ ಡೇಂಜರಸ್. ಓಕೆ ಸರ್, ಈಗ ನಾವು ಆಗಲೇ ವೇ ಪ್ರೋಟೀನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿ ಬೇರೆ ಯಾವೆಲ್ಲ ಸಪ್ಲಿಮೆಂಟ್ಸು ಸೇಫ್ ಅನ್ಸುತ್ತೆ? ಆ್ಯಂಡ್ ಏನಾಗುತ್ತೆ ಇವಾಗ ನಾರ್ಮಲ್ ಅಂದರೆ ಜನರಿಗೆ ತೊಗೊಳಕ್ಕಾಗಿಲ್ಲ ಅಂದ್ರೂ ಈ ಅಥ್ಲೀಟ್ಗಳಿಗೆಲ್ಲ ಸ್ವಲ್ಪ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇರುತ್ತೆ ಅನ್ಸುತ್ತೆ. ಸೊ ಯಾವುದೆಲ್ಲ ಸೇಫ್ ಅನ್ಸುತ್ತೆ ಸರ್? ಸೇಫ್ಗಿಂತ ಅಗತ್ಯ. ಇಟ್ಸ್ ನಾಟ್ ಅಬೌಟ್ ಸೇಫ್, ಅಗತ್ಯ. ಸ್ಪೆಷಲಿ ನಮ್ಮ ಇಂಡಿಯನ್ಸಿಗೆ ವೆರಿ ಲೋ ಜಿಂಕ್. ನಮ್ಮ ಇಂಡಿಯನ್ಸ್ ಜಿಂಕ್ ಇದು ನಮ್ಮಲ್ಲಿ ಕನ್ಸಂಪ್ಷನ್ ಇಲ್ಲ. 70% ಆಫ್ ಇಂಡಿಯನ್ಸ್ ಲ್ಯಾಕ್ ಜಿಂಕ್. ಜಿಂಕ್ ಇಸ್ ವೆರಿ ನೀಡೆಡ್. ಜಿಂಕ್ ಸಪ್ಲಿಮೆಂಟು, ಒಮೆಗಾ 3 ಅದು ಬೇಕು. ಸೊ ಇದೆರಡು. ಆ್ಯಂಡ್ ಇನ್ನೊಂದು ವೇ ಪ್ರೋಟೀನ್ ಜೊತೆಗೆ ವೆಲ್ ರಿಸರ್ಚ್ಡ್ ಸಪ್ಲಿಮೆಂಟ್ ಅಂದರೆ ಕ್ರಿಯೇಟಿನ್. ಯಾರಾದರೂ ಸ್ವಲ್ಪ ಪ್ರೋ ಲೆವೆಲ್ ವರ್ಕೌಟ್ ಮಾಡ್ತಿದ್ದೀರಾ, ನಿಮ್ಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕು ಅಂತಂದರೆ ಯು ಕ್ಯಾನ್ ಆ್ಯಡ್ ಆನ್ ಕ್ರಿಯೇಟಿನ್. 40-50 ವರ್ಷದಿಂದ ರಿಸರ್ಚ್ ಮಾಡಿದ್ದಾರೆ, ಆಯಿತಾ. ಒನ್ ಆಫ್ ದ ಸೇಫೆಸ್ಟ್ ಆಯಿತಾ. ದಟ್ ಈಸ್ ಮಸ್ಟ್ ನೀಡೆಡ್ ಅಷ್ಟೇ. ಇಟ್ಸ್ ಸೇಫ್, 200% ಸೇಫ್. ಉದಾಹರಣೆಗೆ ನಾನು ವೇ ಪ್ರೋಟೀನ್ 20 ವರ್ಷದಿಂದ ತೊಗೊತಾ ಇದ್ದೀನಿ, ಕ್ರಿಯೇಟಿನ್ 20 ವರ್ಷದಿಂದ ತೊಗೊತಾ ಇದ್ದೀನಿ, ಮಾಂಸಾಹಾರ ದಿನನಿತ್ಯ 20 ವರ್ಷದಿಂದ ತೊಗೊತಾ ಇದ್ದೀನಿ. ಹಂಗ್ಲಕ್ಕೆ ಹಾಕೊಂಡ್ರೆ ಕೆಲವ್ರು ಹೇಳೋ ರೀತಿಯಲ್ಲೇ ಏನೇನೋ ಆಗೋಗ್ಬೇಕಾಗಿತ್ತು. ಓಕೆ
ಸರ್ ಈಗ ಈ ಕ್ರಿಯೇಟಿನ್ ಎಲ್ಲ ಯಾರೆಲ್ಲ ತೊಗೊಬೋದು ಅಂತ ಸರ್? ಇವಾಗ ಹೇಳ್ತಾರಲ್ಲ, ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸದೆ ನೀವು ಯಾವುದು ಸಪ್ಲಿಮೆಂಟ್ಸ್ ತೊಗೊಳ್ಬೇಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಇಲ್ಲ, ಕ್ರಿಯೇಟಿನ್ ಎನಿಬಡಿ ಕ್ಯಾನ್ ಟೇಕ್. ಅದು ಅಂಟಿಲ್ ನಿಮಗೆ ಏನಾದರೂ ಕಿಡ್ನೀಸ್ ಅದಿದೆ ಅಂದರೆ ಅದು ಇಶ್ಯೂ ಇದ್ದರೆ ದೆನ್ ಯು ನೀಡ್ ಟು ಅವಾಯ್ಡ್ ಅಷ್ಟೇ, ಮತ್ತೇನಿಲ್ಲ. ಬಟ್ ಎನಿಬಡಿ ಈಸ್ ಇಂಟರ್ಮಿಡಿಯೇಟ್, ನಾಟ್ ಇವನ್ ಬಿಗಿನರ್ಸ್ಗೆಲ್ಲ, ಇಂಟರ್ಮಿಡಿಯೇಟ್ ವರ್ಕೌಟ್ ಮಾಡೋರು ಕ್ಯಾನ್ ಸ್ಟಾರ್ಟ್ ವಿತ್ ಕ್ರಿಯೇಟಿನ್ ವೇ ಅಂಡ್ ಅದರ್ ಥಿಂಗ್ ಅಷ್ಟೇ. ಓಕೆ ಸರ್, ನೀವು ಬ್ಲಡ್ ಟೆಸ್ಟ್ ಎಲ್ಲ ರೆಗ್ಯುಲರ್ ಆಗಿ ಮಾಡಿಸ್ತಿರ್ತೀರಾ? ಮಾಡ್ತೀನಿ, ನಾನೇನು ಸ್ಟೆರಾಯ್ಡ್ಸ್ ತೊಗೊತಾ ಇದ್ದೀನಿ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಮಾಡ್ತೀನಿ. ನಾರ್ಮಲ್ ಆಗಿ ಏನು ಬೇಕಾದ್ ಮಾಡ್ಕೊತೀನಿ. ಅಲ್ಲ, ಅಂದರೆ ಅದನ್ನ ನೋಡಿನೇ ಅದ್ರ ಮೇಲೆ ಸಪ್ಲಿಮೆಂಟ್ಸ್ ತೊಗೊಳೋದಾ ಹೇಗೆ ಅಂತ ಸರ್ ನೀವು? ಇಲ್ಲ, ಅಂಟಿಲ್ ಯಾವ ಏನು ಇಶ್ಯೂಸ್ ಅಂದರೆ ನಿಮ್ಗೆ ನಾನು ಹೇಳ್ದಲ್ಲ, ಕ್ರಿಯೇಟಿನ್ ನಿಮಗೆ ಕಿಡ್ನಿ ಪ್ಯೂರಿಫಿಕೇಶನ್, ಕಿಡ್ನಿದೇನು ಇಶ್ಯೂಸ್ ಇದ್ದಾಗ ದೆನ್ ಯು ನೀಡ್ ಟು ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಚೆಕ್ ಸೇಫ್ ಇದೆಯಾ ಬೇಡವಾ ಅಂತ ಅಷ್ಟೇ. ಅದಿಲ್ಲದೆ ಯು ಕ್ಯಾನ್ ಟೇಕ್ ಇಟ್. ಈಗ ಕೆಲವರು ನಾನ್ ವೆಜ್ಜಲ್ಲೇ ಕೆಲವ್ರಿಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇರುತ್ತೆ, ಅವರು ಸ್ವಲ್ಪ ಹುಷಾರಾಗಿರಬೇಕು. ನಾನ್ ವೆಜ್ಜೇ ಬಿಟ್ಬಿಡು ಅಂದ್ಬಿಡ್ತಾರೆ. ಇಟ್ಸ್ ವೆರಿ ರಾಂಗ್. ಯು ಕ್ಯಾನ್ ಈಟ್, ಆಯಿತಾ. ನಾನ್ ವೆಜ್ಜಲ್ಲೇ ಕೆಲವುದು ನೀವು ತಿನ್ನಂಗಿಲ್ಲ ಅಷ್ಟೇ. ಇವಾಗ ಮಟನ್, ರೆಡ್ ಮೀಟಲ್ಲೇ ಲಿವರು ಅದು ಇದು ಅಲ್ಲ, ಅದೇ ಹೈ ಇನ್ ಪ್ಯೂರಿಕ್, ಅದನ್ನು ಅವಾಯ್ಡ್ ಮಾಡಿ. ನೀವು ಸ್ಟಿಲ್ ಯು ಕ್ಯಾನ್ ಈಟ್ ಫಿಶ್ ತಿನ್ಬೋದು, ಚಿಕನ್ ತಿನ್ಬೋದು, ಎಲ್ಲ ತಿನ್ಬೋದು. ಕೆಲವರು ಡಾಕ್ಟ್ರು ನಂಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇದೆ, ನಾನ್ ವೆಜ್ಜೇ ಬಿಟ್ಬಿಡು ಅಂತ. ಅವ್ನು ನಾನ್ ವೆಜ್ಜೇ ಬಿಟ್ಬಿಟ್ಟು ಬರೀ ಅನ್ನ ತಿನ್ಕೊಂಡು ಕುಟ್ಕೊಂಡು ಅಲ್ಲಿ ಯೂರಿಕ್ ಆ್ಯಸಿಡ್ ಬಂದಿರೋ ಜೊತೆಗೆ ಇಲ್ಲಿ ಡಯಾಬಿಟಿಕ್ಕು ಬಂದಿರುತ್ತೆ, ಹೈ ಕಾರ್ಬ್ಸ್ ತಿಂದು. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಟ್ ಅಂತ. ಓಕೆ, ಆಮೇಲೆ ನಾವಿವಾಗ ಸೊಸೈಟಿನಲ್ಲಿ ಹೆಂಗಿದ್ದೀವಿ ಅಂದರೆ ಸರ್, ಯಾರೋ ಒಬ್ರು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಅಥವಾ ಯಾರೋ ಒಬ್ರು ಚೆನ್ನಾಗಿ ವೇಟ್ ಲಿಫ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವನು ಮೆಡಿಸಿನ್ ಆಗ್ತಾ ಇದ್ದಾನೆ, ಅವನು ಸ್ಟೆರಾಯ್ಡ್ಸಲ್ಲಿ ಇದ್ದಾನೆ ಅಂತ. ಹೆಂಗೆ ಸರ್ ಅದು ಹೆಂಗೆ ಗೊತ್ತಾಗತ್ತೆ? ಅಥವಾ ಆ ಥರ ಅಂದರೆ ಈ ಮಾರ್ಕೆಟಲ್ಲಿ ಇದು ಸೇಫೆಸ್ಟ್ ಸ್ಟೆರಾಯ್ಡ್ಸು, ಇದು ಸೇಫ್ ಇಲ್ಲ, ಈ ಥರದ್ದೆಲ್ಲ ಏನಾದರೂ ಇದೆಯಾ ಸರ್? ಯಾಕಂದರೆ ತುಂಬ ಜನ ಕಮೆಂಟ್ಸಲ್ಲೆಲ್ಲ ಹಾಕಿರೋದು ನೋಡಿದ್ದೀನಿ. ಉದಾಹರಣೆಗೆ ಈಗ ನೋಡಿ, ಇವಾಗ ನಾನು ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಸಮಥಿಂಗ್ ದೈತ್ಯಾಕಾರೋಗೊಬ್ಬ ಕಾಣಿಸ್ತಾನೆ ಅಂತಂದರೆ, ಇಟ್ಸ್ ತುಂಬ ಮಸಲ್ಸು ಎಲ್ಲ ಇದ್ದಾನೆ ಅಂತಂದರೆ, ಆಗ ಯು ನೀಡ್ ಟು ಡೌಟ್, ಓಕೆ ಸ್ಟೆರಾಯ್ಡ್ಸ್ ಹಾಕಿದ ಅದು ಅವ್ನು ಇಂಡಿವಿಜುವಲ್, ಅವ್ನು ಯಾವುದೋ ವಿಚಾರಕ್ಕೆ ಕಾಂಪೀಟ್ ಮಾಡ್ತಾನೆ, ಹೋಗ್ತಾನೆ, ಅದಕ್ಕೆ ಆಗ್ತಾ ಇರೋದು ಅದು ಇರುತ್ತೆ. ಈ ಬೇಕಾಬಿಟ್ಟು ಕೆಲವರು ಹಾಕೋಂತಾರೆ ಹುಡುಗರು ಶೋಕಿಗೆ, ಇಟ್ಸ್ ನಾಟ್ ಇವನ್ ಅಡ್ವೈಸಬಲ್. ಒಂದು. ಎರಡನೇದು ಅಗತ್ಯ ಇಲ್ಲ. ಯು ವಾಂಟ್ ಟು ಸಿ ದೇರ್ ಆರ್ ಟೂ ಥಿಂಗ್ಸ್, ಹೆಲ್ತ್, ಫಿಟ್ನೆಸ್. ಪೀಪಲ್ ಆರ್ ಫೋಕಸಿಂಗ್ ಓನ್ಲಿ ಆನ್ ಫಿಟ್ನೆಸ್, ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ತಿಲ್ಲ. ಇದೆರಡು ಕಂಬೈಂಡ್ ಆಗಿರಬೇಕು. ಹೆಲ್ತ್ ಅಂತ, ಫಿಟ್ನೆಸ್ ಅಂದರೆ ಏನಪ್ಪ, ನಾನು ಇಷ್ಟು ಎತ್ತೀನಿ, ನಂಗೆ 6 ಪ್ಯಾಕ್ ಇದೆ, ಇಷ್ಟು ನಾನು ಓಡ್ತೀನಿ, ಇಷ್ಟು ಪುಷ್ ಮಾಡ್ತೀನಿ ವೆಯ್ಟ್ಸ್ ಅಂತ, ದಟ್ಸ್ ಫಿಟ್ನೆಸ್. ಹೆಲ್ತ್ ಅಂದರೆ ನೀನು ಹೆಲ್ತಿಯಾಗಿದೆಯಾ, ಆರೋಗ್ಯವಾಗಿದೆಯಾ, ನೀನು ಒಳಗೆ ಎಲ್ಲ ಕರೆಕ್ಟಾಗಿದೆಯಾ, ನಿನಗೆ ಹಾರ್ಟು ಕಿಡ್ನಿ ಎಲ್ಲ ಹೆಲ್ತಿಯಾಗಿದೆಯಾ, ಲಾಂಗ್ ರನ್ ನೀನು 70-80 ವರ್ಷವರೆಗೂ ನೀನು ಕ್ವಾಲಿಟಿ ಲೈಫ್ ಲೀಡ್ ಮಾಡ್ತೀಯಾ. ದಟ್ ಈಸ್ ಎರಡು ಕಂಬೈಂಡ್ ಆಗಿರಬೇಕು. ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕಂಬೈಂಡ್ ಆಗಿದ್ರೇ ಒಟ್ಟು ಪ್ಯಾಕೇಜು. ಬರೀ ಫಿಟ್ ಆಗಿದ್ದೀನಿ ಅಂತಂದರೆ 30-40 ವರ್ಷಕ್ಕೆ ಯು ಆರ್, ಬಿಕಾಸ್ ಆಫ್ ಸ್ಟೆರಾಯ್ಡ್ಸ್ ಯು ಆರ್ ಗಾನ್. ಸ್ಟೆರಾಯ್ಡ್ಸ್ ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಯು ಆರ್ ಹಾರ್ಮಿಂಗ್ ಯುವರ್ ಸೆಲ್ಫ್. ಒಳಗೆ ನೀವೆಲ್ಲ ಡ್ಯಾಮೇಜ್ ಮಾಡ್ಕೊತಾ ಇರ್ತೀರ. ಯು ನೀಡ್ ಟು ಅವಾಯ್ಡ್ ದ್ಯಾಟ್. ಓಕೆ ಸರ್, ನೀವು ಈ ವಿಚಾರ ಮಾತಾಡೋದಕ್ಕೆ ನನಗೆ ತಕ್ಷಣಕ್ಕೆ ಒಂದು ಕ್ವೆಶನ್ ಬಂತು. ಈ ಕೆಲವು ಹುಡುಗಿಯರು ಸರ್ ಸ್ವಲ್ಪ ಅಂದರೆ ತುಂಬ ಮ್ಯಾನ್ಲಿಯಾಗಿ ಆಗ್ಬಿಟ್ಟಿರ್ತಾರೆ. ಅಂದರೆ ಯೂಶಲಿ ಅದು ಟೆಸ್ಟೋಸ್ಟೆರಾನ್ ಹುಡುಗಿಯರಿಗೆ ಕಡಿಮೆ ಇರುತ್ತೆ, ಅವ್ರು ಹುಡುಗರ ಥರ ಬಾಡಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಬಟ್ ಕೆಲವರು ಆ ರೀತಿ ರೆಡಿ ಆಗ್ಬಿಟ್ಟಿರ್ತಾರೆ. ಅದು ಹೇಗೆ? ದಟ್ ಇಸ್ ಅ ವೆರಿ, ಅದು ವೆರಿ ಬ್ಯಾಡ್ ಎಕ್ಸಾಂಪಲ್ ಫಾರ್ ಲಾಟ್ ಆಫ್ ವುಮೆನ್. ಏನಾಗಿದೆ ಇವಾಗ, ನಮ್ಮ ಯಾರೋ ಹೆಂಗಸರಿಗೆ ನೀವು ವೆಯ್ಟ್ ಟ್ರೈನಿಂಗ್ ಮಾಡಿ ನಿಮಗೆ ಕ್ವಾಲಿಟಿ ಲೈಫ್ ಆಗುತ್ತೆ, ನಿಮಗೆ ಆರೋಗ್ಯಕ್ಕೆ ಒಳ್ಳೇದು ಅಂತಂದಾಗ ಅವ್ರು ಹೋಗಿ ಆ ಪಿಕ್ಚರ್ ನೋಡ್ತಾರೆ. ಅವಳು ಹಂಗಿದ್ದಾಳೆ, ಅವಳು ನಾನು ಅವಳ ಥರನೇ ಆಗೋಗ್ಬಿಡ್ತೀನಿ, ಗಂಡ್ಸ್ ಥರ ಮಾತಾಡ್ತಾಳು, ಗಂಡ್ಸ್ ಥರ ದೇಹ ಇದೆ ಅಂತ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವಳು ಯಾವುದಕ್ಕೂ ವಿಚಾರಕ್ಕೆ ಕಾಂಪಿಟೇಷನ್ಗೆ ಅವಳು ಸ್ಟೆರಾಯ್ಡ್ಸ್ ಯೂಸ್ ಮಾಡಿರ್ತಾಳೆ, ಅದಕ್ಕೆ ಶಿ ಲುಕ್ಸ್ ಮ್ಯಾನ್ಲಿ. ಪಾಪ ಇವರು ಹೆಣ್ಮಕ್ಳಿಗೆ ಗೊತ್ತಿರಲ್ಲ, ಅವರು ಅವಳು ಜಿಮ್ ಮಾಡ್ತಾಳೆ, ನೋಡು ಅವಳು ಎಲ್ಲ ಇಷ್ಟಲ್ಲ ಹಿಂಗೆ ಒಂಥರ ಇದ್ದಾಳೆ ಅವಳು, ನಾನು ಹಂಗೆ ಆಗೋಗ್ಬಿಡ್ತೀನಿ ಅಂತ ಆ ಮಿತ್ತಲ್ಲೇ ಹೆಣ್ಮಕ್ಳು ಸಪ್ರೆಸ್ ಆಗೋಗ್ಬಿಟ್ಟಿದ್ದಾರೆ. ಯು ನೀಡ್ ಟು ಕಮ್ ಔಟ್ ಆಫ್ ಇಟ್. ಇವಾಗ ನಮ್ಮ ಬೇರೆ ಆ್ಯಕ್ಟ್ರೆಸ್ ಎಲ್ಲ ನೋಡಿದ್ರೆ ಬಾಲಿವುಡಲ್ಲೇ ಎಲ್ಲಿ ಎಲ್ಲ ಗಂಡಸ ಥರ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಎಲ್ಲ. ಫ್ಲೆಕ್ಸ್ ಮಾಡೋರ್ಗು ನಮ್ದು ಮಜಲ್ ಇದೆ ಅನ್ನೋದೇ ಗೊತ್ತಾಗಲ್ಲ ಸರ್ ಸ್ವಲ್ಪ. ಅಂದರೆ ಹುಡುಗಿಯರಿಗೆ ಎಲ್ಲ ಫ್ಲೆಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಗೊತ್ತಾಗತ್ತೆ. ಮಜಲ್ ಯಾರಿಗೆ? ಎಲ್ರಿಗೂ ಬೇಕು. ಹೌದು, ನೀವು ಗಂಡಸ್ರಿಗೊಬ್ರಿಗಲ್ಲ, ಹುಡುಗಿಯರಿಗೂ ಬೇಕು ಟು ಫಂಕ್ಷನ್. ಕರೆಕ್ಟ್ ಅಲ್ಲ? ನಿಮ್ಮ ಬಾಡಿಯಲ್ಲಿ ಮಸಲ್ ಇದ್ರೇನೆ ದೇರ್ಸ್ ಅ ವೆರಿ ಲೆಸ್ ಸ್ಪೇಸ್ ಟು ಸ್ಟೋರ್ ಫ್ಯಾಟ್. ಮಸಲ್ಸೇ ನಿಮ್ಗೆ ಇಲ್ಲ ಅಂತಂದಾಗ ಯು ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ಲಾಟ್ ಆಫ್ ಫ್ಯಾಟ್ ಇನ್ ಬಾಡಿ. ಹೌದು ಸರ್. ಇನ್ನು ಕಾರ್ಡಿಯೋ ಮತ್ತು ವೇಟ್ಸ್ ಅಂತ ಬಂದಾಗ ಸರ್, ಅದು ಯಾವಾಗಲೂ ಈ ವೆಯ್ಟ್ ಟ್ರೈನಿಂಗ್ ಜಾಸ್ತಿ ಮಾಡೋರು ಕಾರ್ಡಿಯೋ ಮಾಡಲ್ಲ, ಕಾರ್ಡಿಯೋ ಮಾಡೋರು ವೆಯ್ಟ್ ಟ್ರೈನಿಂಗ್ ಮಾಡಲ್ಲ. ಈ ಎರಡು ಎಷ್ಟು ಇಂಪಾರ್ಟೆಂಟ್ ಅಂತ ಸರ್? ಕಾರ್ಡಿಯೋ ಇಸ್ ಫಾರ್ ಹಾರ್ಟ್ ಹೆಲ್ತ್, ವೆಯ್ಟ್ ಟ್ರೈನಿಂಗ್ ಫಾರ್ ಮಸಲ್ ಅದು ಇದಲ್ಲ. ಸೊ ಎರಡು ಬ್ಯಾಲೆನ್ಸ್ ಆಗಿ ಮಾಡಬೇಕು. ಇವಾಗ ನೀವು
ವೆಯ್ಟ್ ಟ್ರೈನಿಂಗ್ ಮಾಡಿ ಒಂದಿಷ್ಟು ಸಮಯ ಅಟ್ಲೀಸ್ಟ್ ಒಂದು 15 ನಿಮಿಷ ಆದರೂ ಕಾರ್ಡಿಯೋಗಂತ ಮೀಸಲಿಡಿ ಎವ್ರಿ ಡೇ. ದಟ್ ಹೆಲ್ಪ್ಸ್ ಲಾಟ್ ಆಫ್ ಥಿಂಗ್ಸ್ ನಿಮಗೆ. ನಿಮ್ಗೆ ಎಂಡ್ಯೂರೆನ್ಸ್ ಬಿಲ್ಡ್ ಆಗುತ್ತೆ. ವಿಒ ಮ್ಯಾಕ್ಸ್ 2 ಅಂತಾರೆ ಗೊತ್ತಾ ನಿಮಗೆ, ಲಂಗ್ ಕೆಪಾಸಿಟಿ ಅದು ಇಂಪ್ರೂವ್ ಆಗುತ್ತೆ. ಇದೆಲ್ಲ ವಿಚಾರಕ್ಕೆ ಬಟ್ ಜಸ್ಟ್ ನಾಟ್ ಓನ್ಲಿ ಅಬೌಟ್ ವೆಯ್ಟ್ ಟ್ರೈನಿಂಗ್, ಕಾರ್ಡಿಯೋನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಸರ್, ಕಾರ್ಡಿಯೋ ಅಂದಿದ ತಕ್ಷಣ ಎಲ್ರಿಗೂ ತಲೆಗೆ ಬರೋದೇ ಥ್ರೆಡ್ಮಿಲ್, ಕ್ರಾಸ್ ಟ್ರೈನರ್ ಅಷ್ಟೇ. ಅದು ಬಿಟ್ಟು ಇನ್ನೂ ಬೇರೆ ತುಂಬಾ ಇರುತ್ತೆ, ಅದ್ರ ಬಗ್ಗೆ ನಾಲೆಡ್ಜ್ ತುಂಬಾ ಕಡಿಮೆ. ನಾನು ಬೇಜಾನ್ ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು. ಲಾಂಗ್ ಒಂದು ವಾಚ್ ಹಾಕೊಂಡು ಚೆಕ್ ಮಾಡಿ 10,000 ಅಂತ 10,000 ನಡಿಗೆ ಮಾಡಬೇಕು ಅನ್ನೋ ಪಾರ್ಕ್, ದೊಡ್ಡ ಪಾರ್ಕ್ ಇದ್ರೆ ಎಲ್ಲ ಓಡಾಡ್ಕೊಂಡಿರಿ. ಬೆಂಗಳೂರಲ್ಲಂತೂ ಓಡಾಡಕ್ಕಾಗಲ್ಲ ಪಾರ್ಕ್ ಒಂದು ಬಿಟ್ಟು, ಆಯ್ತಾ? ಸೊ ನೀವು ಒಳ್ಳೆ ಪಾರ್ಕ್ ಸಿಗುತ್ತೆ, ಓಡಾಡ್ತೀರಿ. 10,000 ಒಂದೆಲ್ಲ ಒಂದು ಐಪಾಡ್ ಏನೋ ಹಾಕೊಂಡು ಹಾಡು ಕೇಳ್ಕೊಂಡು ಅಥವಾ ಫೋನಲ್ಲಿ ಮಾತಾಡ್ಕೊಂಡು ಆಕ್ಟಿವ್ ಆಗಿರಿ. ಬಾಡಿ ಮೂವ್ ಆಗ್ತಾ ಇರಬೇಕು. ಇನ್ನು ಕೀಪ್ ಮೂವಿಂಗ್, ಒಂದೇ ಕಡೆ ಕೂತಿರಬೇಡಿ, ಮೂವ್ ಆಗ್ತಾ ಇರಿ. ಓಕೆ ಸರ್, ನೀವು ಮೆನ್ ಮತ್ತು ವಿಮೆನ್ ಇಬ್ಬರಿಗೂ ಟ್ರೈನ್ ಮಾಡಿರ್ತೀರಿ. ನಿಮಗೆ ಏನು ಚಾಲೆಂಜಸ್ ಅನ್ಸುತ್ತೆ ಸರ್ ಅವರಿಬ್ಬರಿಗೆ ಟ್ರೈನ್ ಮಾಡೋದ್ರಲ್ಲಿ? ಬಿಕಾಸ್ ಯೂಶಲಿ ಏನಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಬಂದಾಗ ಅದು ಮೆನ್ಗೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಇದೆ ಎಲ್ರಿಗೂ. ಸೊ ಅದು ಹೇಗೆ ನಿಮ್ಗೆ ಏನಾದ್ರು ಚಾಲೆಂಜಸ್ ಅನ್ಸುತ್ತಾ ಇಬ್ಬರಿಗೂ ಟ್ರೈನ್ ಮಾಡೋದು? ಮೆನ್ ಈಸಿಯಾಗಿ ಕನ್ವಿನ್ಸ್ ಆಗ್ತಾರೆ. ವುಮೆನ್ ವೆಯ್ಟ್ ಟ್ರೈನಿಂಗ್ ಕನ್ವಿನ್ಸ್ ಆಗೋದು ಸಿಕ್ಕಾಪಡೆ ಕಷ್ಟ. ಇಲ್ಲ ನಾನು ವೆಯ್ಟ್ಸ್ ಎತ್ತಲ್ಲ, ನನಗೆ ಮಸಲ್ ಬಂದು ಬಿಡುತ್ತೆ ಅಂತ. ಸೊ ಅದು ಕನ್ವಿನ್ಸ್ ಮಾಡೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅವ್ರಿಗೆ ಹೇಳ್ಬೇಕು, ಇಲ್ಲ ಅಮ್ಮ ಇದು ಮಾಡೋದ್ರಿಂದ ನಿಮಗೆ ಸ್ಟ್ರೆಂಥನ್ ಆಗುತ್ತೆ, ಹಂಗೆ ಮಾಂಸಖಂಡಗಳು ದೈತಾಕಾರವಾಗಿ ಬರೋದಿಲ್ಲ. ಇಟ್ಸ್ ಗುಡ್ ಫಾರ್ ಯು, ನಿಮಗೆ ಒಳ್ಳೇದಾಗುತ್ತೆ, ಯು ವಿಲ್ ಫೀಲ್ ಫಿಟ್, ಯು ವಿಲ್ ಫೀಲ್ ಗುಡ್ ಅಂತ. ಅದಾಗಿ ಕೆಲವು ದಿನಗಳು ಟ್ರೈನ್ ಆದಮೇಲೆ ಅವರಿಗೆ ಒಂದು ಡಿಫ್ರೆನ್ಸ್ ಫೀಲ್ ಸಿಗುತ್ತೆ. ನನ್ನ ತುಂಬ ಚೆನ್ನಾಗಿದೆ, ನನಗೆ ಒಂದು ನನ್ನೊಳಗೆ ಒಂಥರ ಖುಷಿ ಆಗ್ತಿದೆ, ಚೆಂದ ಇದೆ ಅನಿಸುತ್ತೆ. ದೆನ್ ದೆಲ್ ಸ್ಟಾರ್ಟ್ ದಿ ಜರ್ನಿ. ಅವ್ರಿಗೆ ಕನ್ವಿನ್ಸ್ ಮಾಡೋವರೆಗೂ ಕಷ್ಟ ಅಷ್ಟೇ. ಆಮೇಲೆ ಅದು ಬಾಡಿ ಟೈಪು ಮತ್ತು ಯೂಶಲಿ ಲೇಡೀಸಿಗೆ ಅಂತ ಬಂದಾಗ ಅಂದರೆ ಅವರು ಮಂತ್ಲಿ ಏನಿರುತ್ತೆ, ಎವ್ರಿ ಮಂತ್ ಅದೊಂದೊಂದು ಚೇಂಜ್, ಎವ್ರಿ ವೀಕ್ ಆ್ಯಕ್ಚುಲಿ ಚೇಂಜಸ್ ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ನಿಮಗೆ ಟ್ರೈನ್ ಮಾಡೋದಕ್ಕೆ ಏನಾದ್ರು ಚಾಲೆಂಜಸ್ ಅನಿಸುತ್ತೆ? ಆ್ಯಂಡ್ ಇವಾಗ ಸ್ಪೆಷಲಿ ಮೆನ್ಸ್ಟ್ರಲ್ ಟೈಮ್ ಇರುತ್ತಲ್ಲ ಸರ್, ಮೆನ್ಸ್ಟ್ರಲ್ ಸೈಕಲ್ ಇದ್ದಾಗ ಆ ಟೈಮಲ್ಲಿ ವರ್ಕೌಟ್ ಸಜೆಸ್ಟ್ ಮಾಡ್ತೀರಾ ನೀವು? ಮಾಡಬಹುದು, ಡಿಪೆಂಡ್ಸ್ ಆನ್ ದೆಮ್. ಇಫ್ ಯು ಕಂಫರ್ಟಬಲ್ ಡೂ ಇಟ್. ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅಂದ್ರೆ 2-3 ದಿನ ರೆಸ್ಟ್ ತಗೊಳ್ಳಿ, ಕಮ್ ಬ್ಯಾಕ್ ಅಗೇನ್, ಅಷ್ಟೇ, ಸಿಂಪಲ್. ಇಟ್ಸ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್. ಎವ್ರಿಬಡಿ ಇಸ್ ಡಿಫ್ರೆಂಟ್, ಕರೆಕ್ಟ್ ಅಲ್ಲ? ಸೊ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್ ಅಷ್ಟೇ. ಒಂದು ನೀವು ಸಿಂಪಲ್ ಆಗಿ ಹೇಳೋದಿದ್ರೆ, ಒನ್ಸ್ ನಾವು ಏನೋ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಜಿಮ್ಮು ಏನೋ ಶುರು ಮಾಡ್ತೀವಿ ಅಂತಂದರೆ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ಸರ್. ಏನಕ್ಕೆ ಅಂದರೆ ಇದೊಂದು ಎಲ್ರಿಗೂ ಪ್ರತಿ ಇಂಟರ್ವ್ಯೂನಲ್ಲೂ ಇಲ್ಲ ಪ್ರತಿ ಪಾಡ್ಕಾಸ್ಟಲ್ಲೂ ನಾವು ಇದ್ರ ಬಗ್ಗೆ ಮಾತಾಡುವಾಗ ಅದು ಗೊತ್ತಾಗಬೇಕು, ತಟ್ಟಬೇಕು ಜನಗಳಿಗೆ. ಸೊ ನೀವು ಹೇಳೋದಿದ್ರೆ ಅದನ್ನು, ಯಾರೋ ಒಬ್ಬ ಮನುಷ್ಯ ನೆಲಕ್ಕೆ ಕುಗ್ಗಿ ನಲ್ಸಮ ಆಗಿದ್ರೆ ಅವ್ನು ಅಪ್ಲಿಫ್ಟ್ ಮಾಡೋದೇ ಜಿಮ್ಮು. ಸ್ಪೆಷಲಿ ಲವ್ ಫೇಲ್ಯೂರ್ ಆದವರು. ಇಲ್ಲ, ಎಲ್ಲ ವಿಚಾರದಲ್ಲೂ ಲವ್ ಫೇಲ್ಯೂರ್ ಎಂತ ವಿಚಾರ ಅಲ್ಲ ಸರ್, ಇಲ್ಲಿ ಜಿಮ್ಮಲ್ಲಿ ನಾನು ನೋಡಿದ್ದೀನಿ ಒಂದಷ್ಟು ಜನ ಬ್ರೇಕಪ್ ಆದ್ಮೇಲೆ ತುಂಬಾ ವಿಚಾರದಲ್ಲಿ. ಅಂದ್ರೆ ಏನಂತಂದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಒಂದು. ಎರಡನೇದು ನಿಮಗೆ ಮೆಂಟಲ್ ಹೆಲ್ತ್. ಇವಾಗ ಯಾವುದೋ ವಿಚಾರದಲ್ಲಿ ನಿಮ್ಗೆ ತುಂಬ ಡಿಪ್ರೆಸ್ ಆಗೋಗಿರ್ತೀರ, ಅದನ್ನು ಎಷ್ಟು ಚೆನ್ನಾಗಿ ನಿಮ್ಗೆ ಮೂಡ್ ಎನ್ಹಾನ್ಸ್ ಮಾಡುತ್ತೆ. ನಾನು ಗೆದ್ದು ಬರ್ಬೋದು ನನ್ನ ಲೈಫಲ್ಲೇ, ಏನೋ ಮಾಡಬಹುದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಆಯ್ತಾ? ಆಮೇಲೆ ನಿಮ್ಮಲ್ಲೇ ಇವಾಗ 10 ಜನ 15-20 ಜನ ಜೊತೆಗೆ ನೀವು ಮಧ್ಯ ನಿಂತಾಗ ಫಿಟ್ಟಾಗಿರ್ತೀರ. ಒಬ್ಬ ಒಂಥರ ವಿಶೇಷವಾಗಿ ನಿಲ್ತಾನೆ, ಸೂಪರ್ ಅಂತ. ಸೊ ಎಲ್ಲ ಇಟ್ ಬಿಲ್ಡ್ಸ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟೇ. ಜಿಮ್ ಎಲ್ಲರೂ ಮಾಡಬೇಕು. ಆರೋಗ್ಯ ಎಲ್ರಿಗೂ ಮುಖ್ಯ, ಒಂದು. ಓಕೆ, ಫಿಟ್ನೆಸ್ ಅನ್ನೋದು ಎಲ್ರಿಗೂ ಹಣಕಾಸು ಜೊತೆಗೆ ನಮ್ಮ ಜನ ಹೆಂಗಂದ್ರೆ ನಮ್ಗೆ ದುಡ್ಡು ಮಾಡ್ಬೇಕು ಅಷ್ಟೇ ಅಪ್ಪ. ಲಕ್ಸುರಿಯಾಗಿ ಕಾರ್ ತೊಗೊಬೇಕು, ನಾನು ಒಳ್ಳೆ ಹೋಟೆಲ್ ಊಟ ಮಾಡಬೇಕು, ಒಳ್ಳೆ ಫಾರಿನ್ ಟ್ರಿಪ್ ಹಾಕಬೇಕು, ಎಂಡ್ ಆಫ್ ದ ಡೇ ಇಷ್ಟು ದಪ್ಪ ಹೊಟ್ಟೆ ಬಿಟ್ಕೊಂಡಿರ್ತಾರೆ. ಫಿಟ್ನೆಸ್ ಅಂದರೆ ಇಲ್ಲ, ನಾನು ಮಾಡಲ್ಲ ಅಂತ. ಬಹುಶಃ ಲಕ್ಸುರಿ ಅಂದರೆ ಹೆಲ್ತ್ ಅನ್ಸುತ್ತೆ ಸರ್. ಲಕ್ಸುರಿ ಅಂದ್ರೆ ಹೆಲ್ತ್. ನಿಮಗೆ ಏನು ಬೇಕಾದ್ರೆ ದುಡ್ಡು ಕೊಟ್ಟು ಕೊಂಡ್ಕೊತೀರಾ, ದುಡ್ಡಿದ್ದೆ. ಈಗ ದುಡ್ಡಿದ್ರೆ ಎಕ್ಸ್ಪೆನ್ಸಿವ್ ಏನು ಬೇಕು ತೊಗೊಬೋದು. ಹೆಲ್ತ್ ಬೇಕಂದ್ರೆ ನೀನೇ ದುಡಿಬೇಕಲ್ಲಿ. ನೀನೇನು ದುಡ್ಡು ಕೊಟ್ಟರು ಸಿಗಲ್ಲ ಅಲ್ಲಿ. ನೀನೇ ದುಡಿಬೇಕು, ದುಡ್ಕೊಬೇಕು, ಪಡ್ಕೊಬೇಕು ಅಷ್ಟೇ. ಇಟ್ಸ್ ವರ್ಕೌಟ್. ಫಿಟ್ನೆಸ್ ಇಸ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀರಾ ಅಷ್ಟೇ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಎಲ್ಲ ಏಜ್ ಕ್ಯಾಟಗರಿವರೆಗೂ ನಾನು ಟ್ರೈನ್ ಮಾಡಿದ್ದೀನಿ ಅಂತ. ಆ್ಯಂಡ್ ನಿಮ್ಮ ಮನೆಯಲ್ಲಿ ನಿಮಗೆ ದೊಡ್ಡ ಇನ್ಸ್ಪಿರೇಷನು, ನಿಮಗಷ್ಟೇ ಅಲ್ಲ ಬಹುಶಃ ಅವರು ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅನ್ಸುತ್ತೆ. ನಿಮ್ಮ ತಂದೆಯವರು ಕರ್ನಾಟಕಗೆ ಫೇಮಸ್, ಅವರಿಗೆ 70+ ಇಯರ್ಸ್ ಆದರೂ ಅಷ್ಟು ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ. ಆ ಏಜ್ ಅವ್ರಿಗೆ ನೀವು ಯಾರಿಗಾದ್ರು ಟ್ರೈನ್ ಮಾಡಿದ್ದೀರಾ ಸರ್? ಆ್ಯಂಡ್ ನಿಮ್ಮ ತಂದೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಏನು ಇನ್ಪುಟ್ಸ್ ಕೊಡ್ತಾರೆ? ಇಲ್ಲ, ನನಗೆ ಕಾಲೇಜ್ ಡೇಸಲ್ಲೆಲ್ಲ ನನಗೆ ಟ್ರೈನ್ ಮಾಡ್ತಾಯಿದ್ರು ಸ್ಕೂಲು. ಅಂದರೆ ಇವಾಗ ನಾನು ಇವಾಗ ಫಿಟ್ನೆಸ್ಸಲ್ಲಿ ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಅವರೇ. ಯಾಕಂದರೆ ಅವ್ರು ನನ್ನ ಫಿಟ್ನೆಸ್ ಅನ್ನೋದು ಒಂದು ದಾರಿ ಮಾಡಿಕೊಡ್ಲಿಲ್ಲ ಅಂತಂದರೆ ನಾನು ಒಬ್ವಿಯಸ್ಲಿ ಫಿಟ್ನೆಸ್ ಫೀಲ್ಡಿಗೆ ಇಳಿತಿದ್ನೋ ಇಲ್ವಾ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಒಂದು ಫ್ಯಾಮಿಲಿಯಲ್ಲೇ
ಫ್ಯಾಮಿಲಿಲಿ ಯಾರು ಏನು ಮಾಡ್ತಾರೆ ನಾವು ಅದನ್ನು ಫಾಲೋ ಮಾಡ್ತೀವಿ. ಹೌದು. ಇವಾಗ ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿಗಳು ಕೆಲವರು ಬರೀ ಇಷ್ಟಿಷ್ಟು ದಪ್ಪ ಇರ್ತಾರೆ, ಬಿರಿಯಾನಿ ತಿನ್ಕೊಂಡು ಅದು ಮಾಡ್ಕೊಂಡು, ಮಗನೂ ಅಷ್ಟು ದಪ್ಪ ಇರ್ತಾನೆ, ಅವ್ನ ಮನೇಲಿರೋ ನಾಯಿನೂ ಅಷ್ಟು ದಪ್ಪ ಇರುತ್ತೆ. ಸೀರಿಯಸ್ಲಿ ದಟ್ಸ್ ಹೌದು. ಇವಾಗ ನಮ್ಮ ಮನೇಲಿ ಹೆಂಗಂತ ನಮ್ಮ ಅಪ್ಪ ಫಿಟ್ ಆಗಿದ್ರು, ಅವ್ರು ನೋಡ್ಬಿಟ್ಟು ನಮ್ಮ ಅಪ್ಪ ಥರ ನಾನಾಗಬೇಕು. ನನ್ನ ತಮ್ಮನೂ ಅಷ್ಟೇ, ಅವನು ಒಂಥರ ಅವ್ನು ಡಿಫ್ರೆಂಟ್ ಲೆವೆಲ್ ಆಫ್ ಫಿಟ್ನೆಸ್ಸು. ನಮ್ಮ ಅಮ್ಮನೂ ಅಷ್ಟೇ, ಅವರು ಶಿ ಗೆಟ್ಸ್ ಇನ್ ಟು ಫಿಟ್ನೆಸ್ ಎಲ್ಲ. ಈ ಥರ ಎಲ್ಲರೂ ಫಿಟ್ ಆಗೋದ್ರು, ಅದು ಸ್ಪ್ರೆಡ್ ಆಗ್ತಾ ಹೋಯ್ತು. ಅದು ಫ್ಯಾಮಿಲಿ ನೋಡು, ಒಂದು ಫ್ಯಾಮಿಲಿ ನಾವು ಕರೆಕ್ಟ್ ಆಗಿದ್ರೆ ನಮ್ಮ ಎಲ್ಲರೂ ಕರೆಕ್ಟಾಗಿ ಆಗ್ತೀವಿ. ಸೊ ಅಬ್ವಿಯಸ್ಲಿ ನಾನು ಟ್ರೈನ್ ಮಾಡಿದ್ದೀನಿ ವಯಸ್ಸಾದವ್ರಿಗೂ. ನೈಸ್, ಚೆನ್ನಾಗಿರುತ್ತೆ. ವಯಸ್ಸಾದ್ರ ಜೊತೆಗೆ 60-70 ವರ್ಷದ ಜೊತೆಗೆ ಎಲ್ಲ ಟ್ರೈನ್ ಮಾಡಿದ್ದೀನಿ. ಅವ್ರ ಜೊತೆಗೆ ಮಾತುಕತೆ, ಅವ್ರ ಜೊತೆ ಅನುಭವ, ಅವ್ರ ಫಿಟ್ನೆಸ್ ಹೇಳಿದಾಗ ಅವ್ರಿಗೆ ಖುಷಿ ಆಗೋ ರೀತಿ, ನನಗೆ ಅವ್ರು ಎಷ್ಟು ಬದಲಾವಣೆ ಆಗ್ತಿದೆ ಲೈಫಲ್ಲಿ ಇರೋದು, ನಾನು ಹೀಗೆ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದೀನಿ, ನನಗೆ ಗೊತ್ತಿರಲಿಲ್ಲ ಇದ್ರ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಫಿಟ್ನೆಸ್ ಅನ್ನೋದು ಅಂತ. ನಾನು ಹೋದ ತಿಂಗಳು ಹಿಂಗಿದೆ, ಈ ತಿಂಗಳು ನಾನು ಹಿಂಗಾಗಿದ್ದೀನಿ ಅಂತ ನನಗೆ ಒಂಥರ ಖುಷಿ ಆಗ್ತಿದೆ ಅಂತಂದಾಗ ಅದು ನಮಗೊಂಚೂರು ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಸರ್, ನೀವು ಇಷ್ಟು ದಿನ ಟ್ರೈನ್ ಮಾಡಿರೋದ್ರಲ್ಲಿ ನಿಮಗೆ ಯಾವ್ದಾದ್ರು ತುಂಬ ಚಾಲೆಂಜಿಂಗ್ ಅನ್ಸಿದೆಯಾ? ಅಂದರೆ ಲೈಕ್ ಯಾವುದೋ ತುಂಬ ದೊಡ್ಡ ಇಂಜುರಿ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ, ಅದನ್ನು ನೀವು ರಿಕವರಿ ಮಾಡಿಸ್ಬೇಕಿರತ್ತೆ, ಆ ಥರದ್ದು ಯಾವ್ದಾದ್ರು ತುಂಬ ಚಾಲೆಂಜಿಂಗ್ ಅನ್ಸಿರೋದಿದೆಯಾ ನಿಮಗೆ? ಚಾಲೆಂಜಿಂಗ್ ಏನಿಲ್ಲ, ಇಟ್ಸ್ ಪಾರ್ಟ್ ಆಫ್ ಮೈ ಜಾಬ್. ಅಂದರೆ 20 ವರ್ಷದಿಂದ ಸಾವಿರಾರು ಜನ ಟ್ರೈನ್ ಮಾಡಿದ್ದೀನಿ. ನಥಿಂಗ್ ಇಸ್ ಚಾಲೆಂಜಿಂಗ್ ಅಂತೇನಿಲ್ಲ. ಪ್ರತಿಯೊಬ್ಬರು ಎವ್ರಿಬಡಿ ಇಸ್ ಡಿಫ್ರೆಂಟ್, ಪ್ರತಿಯೊಬ್ಬರು ವಿಭಿನ್ನ. ಟ್ರೈನ್ ಮಾಡುವಾಗ ಪ್ರತಿಯೊಬ್ಬರು ಚಾಲೆಂಜಸ್ ಇರುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಇತ್ತೀಚೆಗೆ ನಿಮ್ದೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ದಯಾನಂದ್ ಸರ್ ಜೊತೆಗೆ, ಬ್ಯಾಂಗ್ಳೂರ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಸರ್ ಅವ್ರದ್ದು. ಅವರಿಗೆ ನೀವು ಟ್ರೈನ್ ಮಾಡಿದ್ದೀರಾ? ಅವ್ರು ಟ್ರೈನ್ ಮಾಡಿಲ್ಲ, ಅವ್ರ ಜೊತೆ ವರ್ಕೌಟ್ ಪಾರ್ಟ್ನರ್. ನಾನು ಅವರು ಸರಿ ಸುಮಾರು ಒಂದು 7-8 ವರ್ಷ ಒಟ್ಟಿಗೆ ವರ್ಕೌಟ್ ಮಾಡ್ತಿದ್ವಿ ಜಿಮ್ಮಲ್ಲಿ. ನನಗೆ ಕ್ಯೂರಿಯಾಸಿಟಿ ಸರ್, ಅವ್ರು ಹೇಗೆ ಟೈಮ್ ಮಾಡ್ಕೊಂಡು ಬರ್ತಾ ಇದ್ರು ಅಂತ ವರ್ಕೌಟಿಗೆ? ಬಿಕಾಸ್ ಅವ್ರಿಗೆ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಪೊಲೀಸ್ ಅವರಿಗೆ. ಅವರೇ ಅಷ್ಟು ಬ್ಯುಸಿ ಇದ್ದವರು, ಟೈಮ್ ಮಾಡ್ಕೊಂಡು. ಕಮಿಷನರ್ ಆದ್ಮೇಲೆ ಅವ್ರು ಸ್ವಲ್ಪ ಬ್ಯುಸಿ ಆಗ್ಬಿಟ್ರು, ವರ್ಕೌಟ್ ಮಾಡ್ತಿರ್ಲಿಲ್ಲ. ಬಟ್ ಬಿಫೋರ್ ದಟ್ ಪಾಪ ಅವ್ರು ಫಿಟ್ನೆಸ್ಗೆ ಅಂತ ಒಂದು ಮೀಸಲು ಇಡ್ತಿದ್ರು. ಹಳೆ ಫೋಟೋ ಎಲ್ಲ ನೋಡ್ಬೋದು, ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಇದೆ ಅವ್ರದ್ದು. ಬಟ್ ಅಷ್ಟು ಡೆಡಿಕೇಟೆಡ್, ಅದು ಇರಬೇಕು, ಅದು ಡೆಡಿಕೇಶನ್ ಪಾರ್ಟ್ ಆಫ್ ಲೈಫ್ ಅಂತ. ನೀವು ಎಷ್ಟೊತ್ತು ವರ್ಕೌಟ್ ಮಾಡ್ತೀರಿ ಡೈಲಿ? ಅಂದರೆ ಕೆಲವರು ಹೋಗ್ತಾರೆ 3 ಅವರ್ 4 ಗಂಟೆ ಆದ್ರೂ ಜಿಮ್ಮಲ್ಲೇ ಇರ್ತಾರೆ. ಅದು ಕೆಲವೊಂದು ಸತಿ ವರ್ಕೌಟ್ ಮಾಡ್ತಿರ್ತಾರೆ, ಕೆಲವೊಂದು ಸತಿ ಟೈಮ್ ಪಾಸ್ ಮಾಡ್ತಾರೆ. 1.25 1.5 ಅವರ್ ಅಷ್ಟೇ, ಡನ್. ಓಕೆ, ಅಷ್ಟೇ ಮ್ಯಾಕ್ಸಿಮಮ್. ಇವಾಗ ಅಕಸ್ಮಾತ್ ತುಂಬ ಕೆಲವ್ರು ಮಾಡ್ತಾರೆ ಸರ್, ಒಂದು 2.5-3 ಗಂಟೆ ಎಲ್ಲ ಮಾಡ್ತಾರೆ. ಅಂದರೆ ಅವ್ರು ಏನು ಎಕ್ಸಾಸ್ಟ್ ಅಂದರೆ ಅವ್ರ ಬಾಡಿನ ಅವರೇ ಎಕ್ಸಾಸ್ಟ್ ಮಾಡ್ಕೊಂತಿರ್ತಾರೆ. ಒನ್ ಪಾಯಿಂಟ್ ಆಫ್ ನೀವು ಜಾಸ್ತಿ ಮಾಡ್ತಾ ಇದ್ರೆ ನಿಮಗೆ ಯು ಸ್ಟಾರ್ಟ್ ಹಿಟ್ಟಿಂಗ್ ಕಾರ್ಟಿಸೋಲ್ ಹಾರ್ಮೋನ್ಸ್. ಗೊತ್ತಾ ನಿಮಗೆ ಕಾರ್ಟಿಸೋಲ್ ಹಾರ್ಮೋನ್ಸ್ ಅಂದ್ರೆ? ಇಲ್ಲ ಸರ್, ನಂಗೆ ಸ್ಟ್ರೆಸ್ ಹಾರ್ಮೋನ್ಸ್. ಈಗ 1 ಲೆವೆಲ್ವರೆಗೂ ನಿಮ್ಗೆ ಖುಷಿ ಕೊಡುತ್ತೆ. ಅದನ್ನ ಮಾಡ್ತಾ ಇದ್ರೆ ಈ ಕಾರ್ಟಿಸೋಲ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಹಿಟ್ ಆಗುತ್ತೆ. ಅಟ್ಸ್ ನೋ ಪಾಯಿಂಟ್. ಅದು ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನು ಸಿಗಲ್ಲ. 3 ಅವರ್ 4 ಅವರ್ ಏನು ನಿಮಗೆ ಏನು ಬೆನಿಫಿಟ್ಸ್ ಇರಲ್ಲ. ಎಷ್ಟು ಬೇಕು ಕರೆಕ್ಟಾಗಿ ಪರ್ಫೆಕ್ಟ್ 1 ಅವರ್, 1.25 ಅವರ್ ಅಥವಾ ಮ್ಯಾಕ್ಸಿಮಮ್ 1.5 ಅವರ್ ಅಷ್ಟೇ, ಮುಗೀತು. ಓಕೆ ಸರ್, ಇನ್ನು ಬಿಟ್ವೀನ್ ಸೆಟ್ಸು ಅಂದರೆ ಕೆಲವರು ಹೇಳ್ತಾರೆ ಒಂದು 30 ಸೆಕೆಂಡ್ಸ್ ಅಷ್ಟೇ ರೆಸ್ಟ್ ತೊಗೊಬೇಕು ಅಂತ. ಕೆಲವರು ಹೇಳ್ತಾರೆ 2 ಮಿನಿಟ್ಸ್ವರೆಗೂ ಒಂದು ಸೆಟ್ಟಿಂದ ಒಂದು ಸೆಟ್ಟಿಗೆ 2 ಮಿನಿಟ್ಸ್ ರೆಸ್ಟ್ ತೊಗೊಂಡ್ರೆ ಮಸಲ್ ರಿಕವರಿ ಚೆನ್ನಾಗಾಗತ್ತೆ ಅಂತ. ಸೊ ನೀವು ಏನು ಸಜೆಸ್ಟ್ ಮಾಡ್ತೀರಿ ಸರ್? ಅದೇ, ನಾನು 5 kg ವೆಯ್ಟ್ ಲಿಫ್ಟ್ ಮಾಡಿದ್ರೆ 30 ಸೆಕೆಂಡ್ ತೊಗೊತೀನಿ. 50 kg ಲಿಫ್ಟ್ ಮಾಡಿದ್ರೆ 2ರಿಂದ 3 ನಿಮಿಷ ತೊಗೊತೀನಿ. ಇಟ್ಸ್ ಡಿಪೆಂಡ್ಸ್ ಆನ್ ದ ವೆಯ್ಟ್. ಓಕೆ, ಆಯ್ತಾ? ಇವಾಗ ಅಷ್ಟೇ ಲೈಟ್ ವೆಯ್ಟ್ ಇದ್ರೆ 30 ಸೆಕೆಂಡ್ ಸಾಕು. ಹೆವಿ, ಸೂಪರ್ ಹೆವಿ ಅಂತ ಅಂದಾಗ ನಿಮಗೆ ರಿಕವರಿ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ 2-3 ನಿಮಿಷ ಟೈಮ್ ಬೇಕು ರಿಕವರಿ ಟೈಮು. ಮತ್ತೆ ನೆಕ್ಸ್ಟ್ ಸೆಟ್ಟಿಗೆ ಹೋದರೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ ಸರ್, ಇನ್ನು ಲಾಸ್ಟ್ ಒಂದು ಕ್ವಶನ್ ಡಯಟ್ ಬಗ್ಗೆ ಕೇಳ್ಬಿಡ್ತೀನಿ. ಈ ಚೀಟ್ ಮೀಲ್ ಅಂತ ಮಾಡ್ತಾರಲ್ಲ ಸರ್, ಅದು ಎಷ್ಟು ದಿನಕ್ಕೊಮ್ಮೆ ಮಾಡಿದರೆ ಬೆಟರ್ ಇರುತ್ತೆ? ಆ್ಯಂಡ್ ಈ ಚೀಟ್ ಮೀಲ್ ಅವಶ್ಯಕತೆ ಇದೆಯಾ ಅಂತ? ಇಲ್ಲ, ಸಿ ಚೀಟ್ ಮೀಲ್ ಅಂತಂದರೆ ಇವಾಗ ನಮ್ಮ ದಿನನಿತ್ಯ ಎಲ್ಲರೂ ಚೀಟ್ ಮಾಡ್ಕೊಂಡು ತಿಂತಿದ್ದಾರೆ. ಆಯ್ತು, ಈಗ ಯಾರಿಗಾರು ಕೇಳಬೇಕು, ಯಾರಿಗಾರು ಕ್ಯಾಮ್ರಾಮನ್ ಯಾರಿಗಾರು ಕೇಳಬೇಕು, ಯಾರು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ತಿಂದ್ರಿ ಅಂತ. ಸೊ ನಾವು ಹೆಲ್ತಿಯಾಗಿ ತಿಂತಾ ಇದ್ದಾಗ ಚೀಟ್ ಮೀಲ್ ಯಾವಾಗ ಮಾಡಬೇಕು ಅಂತಂದಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಅದಕ್ಕೆ ಅಂತ ಮಿಸ್ಲಾಗಿ ಇಡಬೇಡಿ. ಯಾರ್ದೋ ಬರ್ಡೇ ಇದೆ, ಪಾರ್ಟಿ ಇದ್ದಾಗ ಹೋಗಿ ಅದು ಒಂದು ಮೀಲ್, ಒಂದು ದಿನ ಪೂರ್ತಿ ಅಲ್ಲ, ಒಂದು ಜಾಗದಲ್ಲಿ ಒಂದು ಮೀಲ್ ಮಾಡಿದ್ರೆ ನಿಮ್ಗೊಂದು ಖುಷಿ ಆಗುತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಎರಡು. ಅದನ್ನೇ ಅಭ್ಯಾಸ ಮಾಡ್ಕೊಳೋದಲ್ಲ, ದಿನ ಒಂದೊಂದು ಚೀಟ್ ಅಲ್ಲ, ದಿನ ಪೂರ್ತಿ ಅಲ್ಲ, ಒಂದು ಮೀಲ್ ಅಷ್ಟೇ. ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನೀವು ಓಕೆ 2 ವಾರ ಆದಮೇಲೆ ನನ್ನ ಫ್ರೆಂಡ್ ಬರ್ಡೇ ಇದೆ, ಅದು ಹೊತ್ತಲ್ಲಿ ನಾನು ಚೀಟ್ ಮೀಲು, ಅದಾದಮೇಲೆ ಇನ್ನೊಂದು ಯಾವುದೋ ಮದುವೆ ಇದೆ ಅಷ್ಟೇ, ಅದಕ್ಕೆ ಮಾತ್ರ ಇಟ್ಕೊಳ್ಳಿ. ಇವಾಗ ಒಂದು ಮದುವೆಗೆ ಹೋಗಿ ಒಂದು ಊಟ ಮಾಡಿದ್ರೆ ನಿಮಗೆ
ಆಲ್ಮೋಸ್ಟ್ 1500 ಕ್ಯಾಲರಿ ಫುಡ್. ಕ್ಯಾಲರೀಸ್ ಆಗುತ್ತೆ. ಹೌದು ಅದು ನಿಮ್ಗೆ ಆಲ್ಮೋಸ್ಟ್ ಒಂದು ದಿನದ 1500 ಪೂರ್ತಿ. ಒಂದು ದಿನದ ಪೂರ್ತಿ ಊಟ. ಅದು ಹೌದು ನಾವು ದಿನದ ಪೂರ್ತಿ ಊಟ ಕೆಲವು 2000 ಕ್ಯಾಲರಿವರೆಗೂ ಊಟ ಮಾಡ್ತಾರೆ. ಹೌದು ದಿನ ಪೂರ್ತಿ ಊಟ ಮಾಡಿದ ಅದು ಹೆಂಗೆ ಅಂದರೆ ಮಧ್ಯಾಹ್ನ ಊಟ ಮಾಡೋದು ಅದು ಬೆಳಗ್ಗೆ ಮಾಡಿರ್ತಾರೆ, ಮಧ್ಯಾಹ್ನ ಮಾಡ್ತಾರೆ, ಸಂಜೆ ಮಾಡ್ತಾರೆ. ಸೊ ಇದು ಓವರ್ ಆಲ್ ಉದಾಹರಣೆಗೆ ನನಗೆ ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ 1 ಪೌಂಡ್ ಅಂದರೆ ಅರ್ಧ kg 450 grams ಫ್ಯಾಟು ಬರ್ನ್ ಮಾಡಬೇಕಂದ್ರೆ ಎಷ್ಟು ಕ್ಯಾಲರಿ ಬರ್ನ್ ಮಾಡಬೇಕು? ಅದ್ ನೀವೇ ಹೇಳ್ಬೇಕು ಸರ್, ಎಕ್ಸ್ಪರ್ಟ್ ನೀವೇ ಇರೋದ್ರಿಂದ ನೀವೇ ಹೇಳ್ಬೇಕು ಅದನ್ನ. 3500 ಕ್ಯಾಲರಿ ಬರ್ನ್ ಮಾಡಬೇಕು. ಓ ಮೈ ಗಾಡ್. ಸರಿ, ಸುಮಾರು 1 kg ಲೆಕ್ಕ ಹಾಕಿ, ಹಿಂಗೆ ಕೆಜಿ ಲೆಕ್ಕ ಹಾಕೊಂಡು, ನಮ್ಮ ಪೌಂಡ್ ಅಲ್ಲ, ನಾವು US ಅಲ್ಲ, ಕೆಜಿಗೆ ಇಂಡಿಯಾ, ಅಂದ್ರೆ 7 ನಾವು ಇಂಡಿಯಾ. ಓಕೆ, ಇಂಡಿಯಾದಲ್ಲಿ ಕೆಜಿ ಲೆಕ್ಕದಲ್ಲ 7000 ಕ್ಯಾಲರಿ ಬರ್ನ್ ಮಾಡಬೇಕು ನಾವು 1 kg ಫ್ಯಾಟ್ ಲಾಸ್ ಮಾಡಬೇಕಂದ್ರೆ. 7000 ಆಯ್ತಾ? calories. ಸೊ ಅದಕ್ಕೆ ಡಿಫಿಸಿಟೆಡ್ ಇರಬೇಕಾಗುತ್ತೆ. ಸೊ ನೀವು ಎಷ್ಟು ಡಿಫಿಸಿಟಲ್ಲಿ ಇರ್ತೀವಿ ನಾವು ಅಷ್ಟು ಬರ್ನ್ ಮಾಡ್ಕೊಂಡು ಹೋಗುತ್ತೆ. ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ಇದ್ರೆ ನಾವು ವೆಯ್ಟ್ ಹಾಕೊಂಡು ಹೋಗ್ತಿರ್ತೀವಿ. ನಮ್ಮ ಜನ ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ಇದ್ದಾರೆ, ಯಾರು ಡಿಫಿಸಿಟ್ ಅಲ್ಲಿ ಇಲ್ಲ. ಆಯ್ತಾ? ದಿನನಿತ್ಯ ನಾವು ಓವರ್ ಆಲ್ ಡೈಲಿ ಕ್ಯಾಲರಿ ತಗೊಂಡಾಗ ನೀವು ನೋಡಿ, ಇವಾಗ ನೀವು ಜಿಮ್ಮಲ್ಲೇ ಒಂದು 500 ಕ್ಯಾಲರಿ ಬರ್ನ್ ಮಾಡಿದ್ದೀರಾ, ದಿನ ಆಕ್ಟಿವಲ್ಲೇ ಒಂದು 500, ವಾಕಿಗೆ ಒಂದು 500, 600, ದಿನಕ್ಕೆ ಒಂದು 2000 ಕ್ಯಾಲರಿ ಬರ್ನ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ. 2,500 ಕ್ಯಾಲರಿ ಬರ್ನ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ. 2,500, ಲೆಟ್ಸ್ ಕೀಪ್ ಅಸ್ಯೂಮ್ ಇಟ್. ನೀವು 1700 ಕ್ಯಾಲರಿ ನಿಮ್ಮ ಓವರ್ ಆಲ್ ಇಂಟೇಕ್, ಅಥವಾ 2000 ಕ್ಯಾಲರಿ ಫುಡ್, 2000 ಇಟ್ಕೊಳ್ಳೋಣ. 500 ಕ್ಯಾಲರಿ ನೀವು ಡಿಫಿಸಿಟ್ ಅಲ್ಲಿ ಇದ್ದೀರಾ. ಈ 500 ಕ್ಯಾಲರಿ 7 ದಿನಕ್ಕೆ ಹಾಕಿದ್ರೆ ಎಷ್ಟಾಯ್ತು? 3,500 ಆಯ್ತು. ಅಲ್ಲೇ ಒಂದು ವಾರಕ್ಕೆ ಅರ್ಧ kg ಹೋಯ್ತಾ? ಹೌದು. 2 ವಾರಕ್ಕೆ 1 kg ಹೋಯ್ತು. ಇಫ್ ವಾಂಟ್ ಟು ಗಿವ್, ಇಫ್ ನೀವು ಫ್ಯಾಟ್ ಲಾಸ್ ಅಲ್ಲಿ ಇರ್ಬೇಕಂದ್ರೆ ಏನೋ ಕ್ಯಾಲರಿ ಡಿಫಿಸಿಟ್ ಅಲ್ಲಿ ಇರ್ರಿ. ಆ ಕ್ಯಾಲ್ಕುಲೇಷನ್ ಗೊತ್ತಿರಲಿ. ಒಂದೇ ಮೀಲಲ್ಲಿ 2000 ಕ್ಯಾಲರಿ ಊಟ ಮಾಡಿಬಿಟ್ರೆ ಮುಗೀತು ಕತೆ. ಪ್ರತಿ ವಾರ ಅರ್ಧ kg ಒಂದು ದಿನ ಒಂದು 6 ತಿಂಗಳು ಬಿಟ್ಮೇಲೆ ಇಷ್ಟು ದಪ್ಪ ಆಗಿರ್ತಾನೆ. ಏನೋ ದಪ್ಪ ಆಗ್ಬಿಟ್ಟಿದ್ದಾನೆ. ಹೌದಾ ದಪ್ಪ ಆಗಿದ್ದೇನೆ ಗೊತ್ತಾಗ್ತಿಲ್ವಲ್ಲ ಅಂತ ಅವ್ನ ಬೇರೆಯವ್ರಿಗೆ ಗೊತ್ತಿರುತ್ತೆ. ಹೌದು, ಇದೊಳಗೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಂತ. ಸೊ ಹಾಗೆ, ಸೊ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಕೊಬೇಕು. ಅಂದರೆ ಫುಡ್ ಈಸ್ ಪಾಯ್ಸನ್, ಫುಡ್ ಈಸ್ ಮೆಡಿಸನ್. ಸೊ ನಾವು ಏನು ತಿಂತೀವಿ ಅದು, ಇವಾಗ ನಾವು ಫುಡ್ನ ಚೆನ್ನಾಗಿ ತಿಂದರೆ ಫುಡ್ ಮೆಡಿಸನ್. ಏಕಾಬಕ್ಕಿ ಇಷ್ಟ ಬಂದಿತ್ತು ತಿಂದರೆ ಫುಡ್ ಈಸ್ ಪಾಯ್ಸನ್. ಸೊ ಅದು ನಾವು ಹೆಂಗೆ ಇಂಟೇಕ್ ಮಾಡ್ತೀವಿ ಅದು ನಮಗೆ ಬಿಟ್ಟಿದ್ದು. ಓಕೆ ಸರ್, ಒಂದು ಮೇನ್ ಕ್ವಶನ್ ಬಿಟ್ಬಿಟ್ಟು ಆ್ಯಕ್ಚುಲಿ ನಾನು ಆಲ್ಕೋಹಾಲ್ ಅಂಡ್ ಜಿಮ್ ಸರ್. ತುಂಬ ಜನ ಹೇಳ್ತಾರೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಜಿಮ್ಗೆ ಹೋಗ್ಬಾರ್ದು, ಅಥವಾ ಜಿಮ್ಗೆ ಹೋಗೋರು ಆಲ್ಕೋಹಾಲ್ ಕನ್ಸ್ಯೂಮೇ ಮಾಡಬಾರ್ದು ಅಂತ. ನಿಮ್ಮ ಪ್ರಕಾರ ಹೇಗೆ ಸರ್? ಆಲ್ಕೋಹಾಲ್ ಇಸ್ ಬಿಗ್ ನೋ ಅಷ್ಟೇ. ಆಲ್ಕೋಹಾಲು ಜಿಮ್ಮು ಒಟ್ಟಿಗೆ ಸೇರಲ್ಲ. ಆಲ್ಕೋಹಾಲ್ನ ರಾತ್ರಿ ಆಲ್ಕೋಹಾಲ್ ಕುಡಿದು ಬೆಳಗ್ಗೆ ಜಿಮ್ ಮಾಡೋದು ವೆರಿ ಬ್ಯಾಡ್. ಅದೇನಾಗ್ತದೆ, ಸ್ಲೀಪ್ನ ಡಿಸ್ಟರ್ಬ್ ಮಾಡುತ್ತೆ, ಹಾರ್ಟ್ ರೇಟ್ನ ಅಪ್ಡೇಟ್ ಮಾಡುತ್ತೆ. ಬೆಳಗ್ಗೆ ಬಂದಾಗ ಸ್ಟ್ರೆಸ್ಸಲ್ಲಿ ಇರ್ತೀರಾ. ವರ್ಕೌಟ್ ಮಾಡೋದ್ರಿಂದ ನಿಮ್ಗೆ ಹಾರ್ಮ್ಫುಲ್, ಒಳ್ಳೇದಕ್ಕಿಂತ ಡೇಂಜರೇ ಜಾಸ್ತಿ. ಆಮೇಲೆ ಡಿಹೈಡ್ರೇಟ್ ಆಗಿರುತ್ತೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಟ್ಸ್ ಬಿಗ್ ನೋ. ಅಂದರೆ ಜಿಮ್ಗೆ ಹೋಗೋರು ಆಲ್ಕೋಹಾಲ್ ಕನ್ಸ್ಯೂಮೇ ಮಾಡಬಾರ್ದು ಅಂತನಾ ಹೇಗೆ ಸರ್? ಯಾವಾಗಲೂ ಒಕೇಶನಲ್ ಯಾವತ್ತೂ ಒಂದು ಸತಿ ಮಾಡಿ ಕೆಲವು ಅದನ್ನೇ ಚಟ ಮಾಡ್ಕೊಂತಾರೆ. ಒಂದು ಸಿಟ್ಟಿಂಗಲ್ಲಿ ಕೂತ್ರೆ ಒಬ್ಬರು 8-10 ಬೀರ್ ಹಾಕೊಂತಾರೆ. ನಾನು ಹುಡುಗರು ನೋಡಿದ್ದೀನಿ. ಸೊ ಐ ಆಮ್ ನಾಟ್ ಪಾರ್ಟ್ ಆಫ್ ಇಟ್, ಐ ಡೋಂಟ್ ಡ್ರಿಂಕ್, ನಾನು ಕುಡಿಯಲ್ಲ. ಸೊ ಹಾಗಾಗಿ ಅದು ಒಂದು ಬಿಗ್ ನೋ ಅಂದರೆ ಇಟ್ಸ್ ಗುಡ್. ಆಲ್ಕೋಹಾಲು, ಟೊಬ್ಯಾಕೋ, ಸಿಗರೇಟು ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಚೆನ್ನಾಗಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ಆ್ಯಂಡ್ ನೀವು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಿ ಅದೆಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.